ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಕಸ್ತೂರಿ ಅವ್ರ ನಡತೆ ಬಗ್ಗೆ ತಪ್ಪಾಗಿ ಅವ್ರ ಮಗನ ಹತ್ರ ಶಾಂತಿ ಫೋನ್ ಮಾಡಿ ಹೇಳಿರ್ತಾಳೆ. ಅದನ್ನೇ ನಂಬ್ಕೊಂಡು ಕಸ್ತೂರಿ ಅವ್ರ ಮಗ ಮನೆಗೆ ಬಂದು ಕಸ್ತೂರಿ ಮತ್ತೆ ಕಾಶಿನಾಥ್ ಅವ್ರಿಗೆ ಹೀನಾಯವಾಗಿ ಬೈದಿರ್ತಾನೆ. ಅದನ್ನ ಅಲ್ಲೇ ಇದ್ದ ಮೀನಾ ನೋಡಿ ಸೂರ್ಯನಿಗೆ ಫೋನ್ ಮಾಡಿ ಕರೆಸಿದಾಗ ಸೂರ್ಯ ಅಲ್ಲಿಗೆ ಬಂದು ಕಸ್ತೂರಿ ಅವ್ರ ಮಗನಿಗೆ ಚೆನ್ನಾಗಿ ಬೈದು ಹೊಡೆದು ಕಳಿಸ್ತಾನೆ. ಹಾಗೆ ಇದಕ್ಕೆಲ್ಲ ಕಾರಣ ಆಗಿದ್ದು ಶಾಂತಿ ಅಂತ ಕಸ್ತೂರಿ ಅವ್ರಿಗೆ ಗೊತ್ತಾದಾಗ, ನಮ್ಮ ಫ್ರೆಂಡ್ಶಿಪ್ಗೆ ದ್ರೋಹ ಮಾಡಿಬಿಟ್ಟೆ ನೀನು, ಇನ್ಮೇಲೆ ನಿನಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಇನ್ಯಾವತ್ತೂ ನನ್ನ ಮನೆಗೆ ನೀನು ಬರಬೇಡ ಅಂತ ಹೇಳಿ ಕಸ್ತೂರಿ ಅವರು ಶಾಂತಿಗೆ ಬೈದು ಕಳಿಸ್ಬಿಡ್ತಾರೆ. ಈ ಕಡೆ ಶಾಂತಿ ಮನೆಗೆ ಬಂದು ರೂಮಲ್ಲಿ ಅಳ್ತಾ ಇರ್ತಾಳೆ. ಆಗ ರಂಗನಾಥ್ ಅವ್ರು ಬಂದು ಯಾಕೆ ಶಾಂತಿ ಅಳ್ತಾ ಇದೆಯಾ, ಏನಾಯ್ತು ಅಂತ ಕೇಳ್ತಿರೋವಾಗ ಶಾಂತಿ ಏನು ಮಾತಾಡದೆ ಹಾಗೆ ಅಳ್ತಾನೆ ಇರ್ತಾಳೆ. ಆಗ ಮನೋಜ ಶಾಂತಿ ಅಳ್ತಿರೋದನ್ನ ನೋಡಿ, ಅಮ್ಮ ಏನಾಯ್ತಮ್ಮ, ಯಾಕಮ್ಮ ಈ ರೀತಿ ಅಳ್ತಾ ಇದೆಯಾ ಅಂತ ಹೇಳಿ ಶಾಂತಿ ಹತ್ರ ಕುತ್ಕೊಂಡು ಕೇಳ್ತಿರೋವಾಗ ಶಾಂತಿ ಏನು ಹೇಳಿದೆ ಹಾಗೆ ಅಳ್ತಾನೆ ಇರ್ತಾಳೆ. ಅಪ್ಪ ಏನಾಯ್ತಪ್ಪ, ಅಮ್ಮ ಯಾಕಪ್ಪ ಅಳ್ತಾನೆ ಇರೋದು ಅಂತ ಹೇಳಿ ಮನೋಜ ಕೇಳಿದಾಗ, ನಾನು ತುಂಬ ಹೊತ್ತಿಂದ ಇದ್ರ ಬಗ್ಗೆನೇ ಕೇಳ್ತಾನೆ ಇದ್ದೀನಿ ಕಣೋ, ಆದರೆ ಅವಳು ಏನು ಹೇಳ್ತಾನೆ ಇಲ್ಲ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಅಮ್ಮ ಏನಾಯ್ತಮ್ಮ ಹೇಳಮ್ಮ ಅಂತ ಹೇಳಿ ಮನೋಜ ಮತ್ತೆ ಕೇಳ್ತಿರೋವಾಗ ಅಷ್ಟರಲ್ಲಿ ರೋಹಿಣಿ ಅಲ್ಲಿಗೆ ಬರ್ತಾಳೆ. ಅತ್ತೆ ಏನಾಯ್ತು ಅತ್ತೆ, ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ, ಏನಾಯ್ತು ಹೇಳಿ ಅತ್ತೆ ಅಂತ ಹೇಳಿ ರೋಹಿಣಿ ಕೇಳಿದಾಗ, ಲೋ ಮನೋಜ, ಎಷ್ಟು ವರ್ಷದ ಫ್ರೆಂಡ್ಶಿಪ್ ಕಣೋ ನಮ್ಮದು, ಒಂದೇ ದಿವಸದಲ್ಲಿ ಎಲ್ಲ ಮುಗ್ದೋಯ್ತು, ಹಿಂಗಾಗೋಯ್ತಲ್ಲೋ ಅಂತ ಹೇಳ್ಕೊಂಡು ಶಾಂತಿ ಹೇಳ್ತಿರ್ತಾಳೆ. ಅಳ್ಬೇಡಿ ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ, ಏನಾಯ್ತು ಅಂತ ಮೊದಲು ಹೇಳಿ ಅಂತ ಹೇಳಿ ರೋಹಿಣಿ ಕೇಳ್ತಿರುವಾಗ, ಏನಾಯ್ತಮ್ಮ ಹೇಳಮ್ಮ ಅಂತ ಹೇಳಿ ಮನೋಜ ಕೂಡ ಕೇಳ್ತಿರ್ತಾನೆ. ಅಷ್ಟರಲ್ಲಿ ರವಿ ಮತ್ತೆ ಶ್ರುತಿ ಇಬ್ರು ಕೂಡ ರೂಮ್ ಒಳಗಡೆ ಬರ್ತಾರೆ. ಅಪ್ಪ ಅಮ್ಮ ಯಾಕಪ್ಪ ಅಳ್ತಾ ಇದ್ದಾರೆ ಅಂತ ರವಿ ಕೇಳಿದಾಗ, ಅತ್ತೆ ಯಾಕತ್ತೆ ಹೀಗೆ ಅಳ್ತಾ ಇದ್ದೀರಾ ಅಂತ ಹೇಳಿ ಶ್ರುತಿ ಕೇಳ್ತಾಳೆ. ಏನು ಹೇಳ್ದೆ ಆಗ್ಲಿಂದ ಹೀಗೆ ಹೇಳ್ತಿದ್ದಾರೆ ಅಂತ ಹೇಳಿ ರೋಹಿಣಿ ಅವ್ರಿಬ್ರ ಹತ್ರನೂ ಹೇಳ್ತಿರ್ತಾಳೆ. ಅಮ್ಮ ಏನಾಯ್ತು ಹೇಳಮ್ಮ, ನೀನು ಹಿಂಗೆ ಹೇಳ್ತಿದ್ರೆ ನನಗೂ ಅಳು ಬರುತ್ತೆ ಅಂತ ಹೇಳಿ ಮನೋಜ ಹೇಳ್ತಿರುವಾಗ, ನಮ್ಮ ಅಪ್ಪ ಅಮ್ಮ ಆದ್ಮೇಲೆ ತುಂಬ ವರ್ಷ ನನ್ನ ಜೊತೆಲಿದ್ದವಳು ಅವಳೇ ಕಣೋ, ಇವತ್ತು ನನ್ನೇ ಬೇಡ ಅಂತ ಆಚೆ ಕಳಿಸ್ಬಿಟ್ಲು, ನನಗಿದ್ದು ಒಬ್ಳು ಫ್ರೆಂಡ್ ಅಂದರೆ ಅದು ಅವಳೇ, ಇವತ್ತು ಅವಳೇ ನನ್ನ ಮನೆಯಿಂದ ಆಚೆ ಹೋಗು ಅಂತ ಅಂದ್ಬಿಟ್ಲು, ಅವ್ರು ಹಿಂಗೆಲ್ಲ ಮಾಡ್ಬಿಟ್ರಲ್ಲೋ, ಅವ್ರು ನಿಜವಾಗ್ಲೂ ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾ ಶಾಂತಿ ಮೀನಾ ಸೂರ್ಯಗೆ ಶಾಪ ಆಗ್ತಿರ್ತಾಳೆ. ಆಗ ಯಾರ ಬಗ್ಗೆ ಮಾತಾಡ್ತಾ ಇದೆಯಾ ನೀನು ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಿರುವಾಗ, ಇನ್ಯಾರ ಬಗ್ಗೆ, ನಿಮ್ಮ ಮುದ್ದಿನ ಮಗ ಇದ್ದಾನಲ್ಲ ಹಾಗೆ ಅವಳಿದ್ದಾಳಲ್ಲ ಅವಳು, ಆ ಹೂಕಟ್ಟ ಮಹಾರಾಣಿ ಸೊಸೆ, ಅವಳ ಬಗ್ಗೆನೆ, ಅವರಿಬ್ರು ಯಾವತ್ತಿಗೂ ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾ ಶಾಂತಿ ಶಾಪ ಆಗ್ತಿರೋವಾಗ, ಏನೇ ಬಂದಿರೋದು ನಿನ್ಗೆ, ಮಗ ಸೊಸೆಗೆ ಹಿಂಗ್ ಶಾಪ ಆಗ್ತಿದ್ಯಲ್ಲೇ, ಹುಚ್ಚಿಡ್ದಿದ್ದೇನೆ ನಿನ್ಗೆ ಅಂತ ಹೇಳಿ ರಂಗನಾಥ್ ಅವರು ಶಾಂತಿಗೆ ಬೈತಿರ್ತಾರೆ. ಹೌದಮ್ಮ, ಮೊದಲು ಏನಾಯ್ತು ಅಂತ ಹೇಳಿದೆ, ನಿನ್ ಪಾಡಿಗೆ ನಿನ್ ಸೂರ್ಯನ್ಗೆ ಮತ್ತೆ ಅದಕ್ಕೆ ಶಾಪ ಆಗ್ತಿದ್ರೆ ಹೆಂಗಮ್ಮ ಅಂತ ಹೇಳಿ ರವಿ ಕೇಳ್ತಾನೆ. ಆಗ ಏನೋ ಹೇಳ್ಬೇಕು, ನಾನು ಕಸ್ತೂರಿ ಎಷ್ಟು ವರ್ಷದಿಂದ ಸ್ನೇಹಿತರು, ಈ ಸೂರ್ಯ ಮೀನಾ ಇಂದ ಇವತ್ತು ನಮ್ಮಿಬ್ಬರು ಸ್ನೇಹನೇ ಹಾಳಾಗೋಯ್ತು, ಕಸ್ತೂರಿ ಇನ್ಮೇಲೆ ನನ್ನ ಮನೆ ಹತ್ರನೇ ಬರ್ಬೇಡ ಅಂತ ಹೇಳ್ಬಿಟ್ಲು ಅಂತ ಹೇಳ್ಕೊಂಡು ಶಾಂತಿ ಹೇಳ್ತಿರೋವಾಗ, ಏನು ಕಸ್ತೂರಿ ಆಂಟಿ ಮನೆಗೆ ಬರ್ಬೇಡ ಅಂತ ಹೇಳಿದ್ರ ಅಂತ ಹೇಳಿ ಮನೋಜ ಆಶ್ಚರ್ಯ ಪಟ್ಕೊಂಡು ಕೇಳ್ತಾನೆ. ಆಗ ರಂಗನಾಥ್ ಅವ್ರು ಯೋಚನೆ ಮಾಡಿ, ಕಾರಣ ಇಲ್ಲದೆ ಕಸ್ತೂರಿ ಅಂತ ಮಾತನ್ನ ಹೇಳೋದೇ ಇಲ್ವಲ್ಲ ಅಂತ ಹೇಳಿ ಹೇಳ್ತಿರೋವಾಗ, ಇದಕ್ಕೆಲ್ಲ ಕಾರಣ ನಿಮ್ಮ ಮುದ್ದಿನ ಮಗನೇ ಪ್ಲಾನ್ ಮಾಡಿ ನಮ್ಮಿಬ್ಬರನ್ನ ದೂರ ಮಾಡ್ಬಿಟ್ಟ ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ, ಈ ಸೂರ್ಯನ್ಗೆ ಬೇರೆ ಏನು ಕೆಲಸನೇ ಇಲ್ಲ ಅಂತ ಅನ್ಸುತ್ತೆ, ಯಾವಾಗ ನೋಡಿದ್ರು ಬೇರೆಯವ್ರ ಖುಷಿನ ಹಾಳು ಮಾಡೋದಕ್ಕೆ ಅಂತಾನೆ ಕಾಯ್ತಿರ್ತಾನೆ ಅಂತ ಹೇಳಿ ಮನೋಜ ಬೈತಿರ್ತಾನೆ. ಸಾಕ್ ಮುಚ್ಚೋ ಬಾಯಿನ, ಏನ್ ವಿಷಯ ನಡೆದಿದೆ ಅಂತ ಗೊತ್ತಿಲ್ಲದೆ ಸುಮ್ನೆ ಸೂರ್ಯನ ಮೇಲೆ ಈ ರೀತಿ ಎಲ್ಲ ಮಾತಾಡ್ಬೇಡ ನೀನು ಅಂತ ಹೇಳಿ ರವಿ ಬೈತಿರ್ತಾನೆ. ಅಮ್ಮನೇ ಹೇಳ್ತಿಲ್ವೇನೋ ಕಸ್ತೂರಿ ಆಂಟಿ ಮತ್ತೆ ಅಮ್ಮನ್ನ ಅವ್ನು ದೂರ ಮಾಡ್ದ ಅಂತ. ಅಮ್ಮ ನೀನೇನು ಅಳ್ಬೇಡಮ್ಮ, ಕಸ್ತೂರಿ ಆಂಟಿ ಖಂಡಿತ ನೀನ ಅರ್ಥ ಮಾಡ್ಕೋತಾರೆ, ನಾನು ಅವ್ರ ಹತ್ರ ಮಾತಾಡ್ತೀನಿ ಬಿಡು ಅಂತ ಹೇಳಿ ಮನೋಜ ಹೇಳ್ತಿರುವಾಗ, ಇಲ್ಲ ಕಣೋ, ಯಾರೇ ಮಾತಾಡಿದ್ರು ಕೂಡ ಅವಳು ಇನ್ಮೇಲೆ ಕೇಳುವಂತ ಪರಿಸ್ಥಿತಿಲೇ ಇಲ್ಲ, ಅಷ್ಟ್ರ ಮಟ್ಟಿಗೆ ಇವರಿಬ್ರು ಸೇರಿ ನಮ್ಮನ್ನ ದೂರ ಮಾಡ್ಬಿಟ್ಟಿದ್ದಾರೆ, ಹಿಂಗ್ ಮಾಡ್ಬಿಟ್ರಲ್ವ ಅಂತ ಹೇಳ್ಕೊಂಡು ಶಾಂತಿ ಹೇಳ್ತಿರ್ತಾಳೆ. ಅಲ್ಲ ಅತ್ತೆ, ಬರೀ ಇದನ್ನೇ ಹೇಳ್ಕೊಂಡು ಅವಾಗ್ಲಿಂದ ಅಳ್ತಾನೆ ಇದ್ದೀರಲ್ಲ, ಅವ್ರೇನ್ ಮಾಡಿದ್ರು ಅಂತಾನೆ ಹೇಳ್ತಿಲ್ವಲ್ಲ ನೀವು, ಅದನ್ನ ಮೊದಲು ಹೇಳಿ ಅಂತ ಹೇಳಿ ಶ್ರುತಿ ಕೇಳ್ತಾಳೆ. ನಂತರ ಅತ್ತೆ, ನಾವು ಬೇಕಿದ್ರೆ ಕಸ್ತೂರಿ ಆಂಟಿ ಹತ್ರ ಮಾತಾಡ್ತೀವಿ, ಅವ್ರು ನಿಮ್ಮ ಮೇಲೆ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ದಾರೆ, ಅವರು ಅಷ್ಟೊಂದು ಸುಲಭವಾಗಿ ನಿಮ್ಮನ್ನ ಬಿಟ್ಕೊಡೋದಿಲ್ಲ ಅತ್ತೆ ಅಂತ ಹೇಳಿ ರೋಹಿಣಿ ಹೇಳ್ತಿರ್ತಾಳೆ. ಆಗ ರೋಹಿಣಿ ಅವರೇ, ಇದನ್ನ ನಾವೇ ಮಾತಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಮೊದಲು ಅಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಗ್ಬೇಕಲ್ವಾ, ಅಷ್ಟೊಂದು ಪ್ರೀತಿಯಿಂದ ಇದ್ದೋರವರು ಅದು ಹೇಗೆ ಅತ್ತೆ ಜೊತೆ ಫ್ರೆಂಡ್ಶಿಪ್ನ ಕಟ್ ಮಾಡ್ಕೊಬಿಟ್ರು, ಅಲ್ಲಿ ಏನಾಯ್ತು ಅಂತ ನಮಗೂ ಗೊತ್ತಾಗ್ಬೇಕಲ್ವಾ ಅಂತ ಹೇಳಿ ಶ್ರುತಿ ಹೇಳ್ತಿರುವಾಗ, ನಾನು ಕಸ್ತೂರಿಗೆ ಒಳ್ಳೇದೇ ಮಾಡಿದೆ, ಆದ್ರೆ ಅದಿಷ್ಟ ಆಗದೆ ಅವರಿಬ್ರು ನಮ್ಮನ್ನ ದೂರ ಮಾಡ್ಬಿಟ್ರು ಅಂತ ಹೇಳಿ ಶಾಂತಿ ಹೇಳ್ತಾಳೆ. ನೋಡೆ ಶಾಂತಿ, ಸೂರ್ಯ ಮೀನಾ ಯಾವಾಗ್ಲೂ 4 ಜನಕ್ಕೆ ಒಳ್ಳೇದ್ರ ಮಾಡೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಕಣೆ, ಯಾರನ್ನೂ ದೂರ ಮಾಡ್ಬೇಕು ಅಂತ ಅವ್ರು ಅನ್ಕೊಳ್ಳೋದಿಲ್ಲ, ಮೊದಲು ಏನ್ ನಡೀತು ಅನ್ನೋದನ್ನ ಮಾತ್ರ ಹೇಳು ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಿರುವಾಗ, ಹೌದಪ್ಪ ನನಗೂ ಅದೇ ಡೌಟ್ ಇರೋದು, ಅಲ್ಲಿ ಬೇರೆ ಏನೋ ನಡೆದಿದೆ ಅಂತ ಅನ್ಸುತ್ತೆ ಅಂತ ಹೇಳಿ ರವಿ ಹೇಳ್ತಾನೆ. ಆಗ ಶಾಂತಿ ಇನ್ನು ಜೋರಾಗಿ ಅಳೋದಕ್ಕೆ ಅಂತ ಶುರು ಮಾಡಿದಾಗ ಅಷ್ಟರಲ್ಲಿ ಸೂರ್ಯ ಮೀನಾ ಇಬ್ರು ಕೂಡ ಮನೆಗೆ ಬರ್ತಾರೆ. ಏನು ಎಲ್ಲರೂ ಸಕ್ಕರೆ ಎದುರುಗಡೆ ಗುಂಪು ಏನ್ ಮಾಡ್ತಿದ್ದೀರಾ ಅಂತ ಹೇಳ್ಕೊಂಡು ಸೂರ್ಯ ರೂಮ್ ಒಳಗಡೆ ಬಂದಾಗ, ನೀವ್ ಯಾಕೋ ಇಲ್ಲಿಗೆ ಬಂದ್ರಿ, ಹೋಗ್ರ ಆಚೆಗೆ ಅಂತ ಹೇಳಿ ಶಾಂತಿ ರೇಗಾಡ್ತಾಳೆ. ಯಾಕೆ ಇಲ್ಲಿಗೆ ಬರ್ದೆ ಇನ್ನೆಲ್ಗೆ ಹೋಗ್ಬೇಕು ಸಕ್ಕರೆ ಅಂತ ಹೇಳಿ ಸೂರ್ಯ ಕೇಳ್ತಿರೋವಾಗ, ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ನನ್ನ ರೂಮಿಗೆ ಬಂದಿದ್ದೀರಾ, ಹೋಗ್ರ ಆಚೆಗೆ, ನನ್ನ ಮನೆಗೆ ಬರಬೇಡಿ, ನೀವಿಬ್ರು ಮನೆಯಿಂದ ಆಚೆ ಹೋಗಿ ಅಂತ ಹೇಳಿ ಶಾಂತಿ ಹೇಳ್ತಿರೋವಾಗ, ಶಾಂತಿ ಅವರಿಬ್ರು ಯಾಕೆ ಮನೆಯಿಂದ ಆಚೆ ಹೋಗ್ಬೇಕು ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಾರೆ. ಅಯ್ಯೋ ಅಕ್ಕ ತಂಗಿ ತರ ನಾನು ಮತ್ತೆ ಕಸ್ತೂರಿ ಇದ್ವಿ, ನಮ್ಮಿಬ್ಬರನ್ನ ಹಾಳು ಮಾಡಿದವ್ರೆ ಇವರು, ನಮ್ಮಿಬ್ಬರು ಫ್ರೆಂಡ್ಶಿಪ್ನ ಹಾಳು ಮಾಡಿದ್ದಾರೆ, ನಮ್ಮಿಬ್ಬರನ್ನು ಬೇರೆ ಮಾಡ್ಬಿಟ್ಟಿದಾರ್ರಿ, ಅದಕ್ಕೆ ಇನ್ಮೇಲೆ ಇವರಿಬ್ರು ಇಲ್ಲಿರ್ಬಾರ್ದು ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಇದನ್ನ ನೀನ್ ಹೇಳ್ಬೇಡ ಕಣೆ ಅಂತ ಹೇಳಿ ಸೂರ್ಯ, ಏನಪ್ಪ ಆಯ್ತು ಅಲ್ಲಿ, ಇವಳು ಬಂದಾಗಿಂದ ಅಳ್ತಾನೆ ಇದ್ದಾಳೆ, ಕಸ್ತೂರಿನ ನನ್ನ ದೂರ ಮಾಡ್ಬಿಟ್ಲು ಅಂತ ಹೇಳ್ತಾನೆ ಇದ್ದಾಳೆ, ಏನಪ್ಪ ಇದ್ರ ಅರ್ಥ ಅಂತ ಹೇಳಿ ರಂಗನಾಥ್ ಅವ್ರು ಕೇಳಿದಾಗ, ಅಪ್ಪಿ ಏನೋ ಮಾಡಿದೆ ಅಮ್ಮನಿಗೆ ನೀನು, ಇಬ್ರು ಸೇರ್ಕೊಂಡು ಅಮ್ಮನ ಫ್ರೆಂಡ್ಶಿಪ್ನ ಹಾಳು ಮಾಡ್ಬಿಟ್ರಂತೆ, ಏನೋ ಮಾಡಿದ್ರಿ ಹೇಳ್ರು ಅಂತ ಹೇಳಿ ಮನೋಜ ಕೇಳ್ತಿರ್ತಾನೆ. ಆಗ ಶ್ರುತಿ ಬಂದು, ಮೀನಾ ಮರಿ, ಇವರಿಬ್ರು ಫ್ರೆಂಡ್ಶಿಪ್ ಹಾಳಾಗೋ
ಆಗುವಂಥದ್ದು ಏನಾಯ್ತು, ಅತ್ತೆ ಯಾಕೆ ನಿಮ್ಮಿಬ್ಬರನ್ನೇ ಬೈತಾ ಇದ್ದಾರೆ ಅಂತ ಹೇಳಿ ಶ್ರುತಿ ಕೇಳ್ತಾಳೆ. ನೋಡ್ದೇನೆ ಮೀನಾ, ನಾನು ಹೇಳ್ದೆ ತಾನೇ ಮನೆಗೆ ಹೋದ್ಮೇಲೆ ಒಂದು ದೊಡ್ಡ ನಾಟಕನೇ ನಡೀತೆ ಅಂತ. ಈಗ ನೋಡು ಎಲ್ಲರೂ ಲಾಯರ್ಗಳ ಥರ ನಮ್ಮನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ, ಏನೋ ಸೂರ್ಯ ಮಾಡೋದು, ಅವಳ ಹತ್ರ ಕೇಳಿದ್ರೆ ಅವಳೇನು ಹೇಳ್ತಾನೆ ಇಲ್ಲ, ಅದಕ್ಕೆ ನೀನೇ ಅಲ್ಲಿ ಏನು ನಡೀತು ಅಂತ ಹೇಳು ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಾರೆ. ಅಪ್ಪಯ್ಯ ಈಗೇನಾದರೂ ನಾವು ಅಲ್ಲಿ ಏನು ನಡೀತು ಅಂತ ಹೇಳಿದ್ವಿ ಅಂತ ಇಟ್ಕೋ, ಅಮ್ಮನ ಮೇಲಿರೋ ಅಲ್ಪ ಸ್ವಲ್ಪ ಮರ್ಯಾದೆ ಕೂಡ ಎಲ್ರಿಗೂ ಹೊರಟೋಗ್ಬಿಡುತ್ತೆ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಅಂಥದ್ದೇನೋ ಮಾಡಿರೋದು ನಾನು ಮರ್ಯಾದೆ ಇಲ್ದಿರೋಂಥದ್ದು ಅಂತ ಹೇಳಿ ಶಾಂತಿ ಕೇಳ್ತಿರುವಾಗ, ಶಾಂತಿ ಸುಮ್ಮನೆ ಇರು ನೀನು ಅಂತ ಹೇಳಿ ಸೂರ್ಯ ಮೊದಲು ಏನು ಅಂತ ಹೇಳಪ್ಪ ಅಂತ ಹೇಳಿ ರಂಗನಾಥ್ ಅವ್ರು ಹೇಳಿದಾಗ, ಸೂರ್ಯ ಅಲ್ಲಿ ನಡೆದಿರೋ ವಿಷಯನೆಲ್ಲ ಮನೆಯವ್ರ ಹತ್ರ ಹೇಳ್ತಾನೆ. ಈ ವಿಷಯನ ಕೇಳ್ತಿದ್ದಂಗೆ ಮನೆಯವ್ರೆಲ್ರಿಗೂ ಶಾಂತಿ ಮೇಲೆ ಕೋಪ ಬರುತ್ತೆ. ಎಂತ ಕೆಲಸ ಮಾಡಿದ್ಯಾ ನೀನು ಅಂತ ಹೇಳಿ ರಂಗನಾಥ್ ಅವ್ರು ಶಾಂತಿಗೆ ಬೈತಿರುವಾಗ, ನಾನೇನ್ರಿ ತಪ್ಪು ಮಾಡಿದೆ ಅಂತದ್ದು ಅಂತ ಹೇಳಿ ಶಾಂತಿಗೆ ಹೇಳ್ತಾಳೆ. ಅಮ್ಮ ಇದು ತಪ್ಪು ಅಂತ ನಿನ್ಗೆ ಇವಾಗ್ಲೂ ಅನ್ನಿಸ್ತಾನೆ ಇಲ್ವಾ ಅಂತ ಹೇಳಿ ರವಿ ಕೇಳ್ತಾನೆ. ಈಗಿನ ಕಾಲ ಕೆಟ್ಟೋಗ್ತಾ ಇದೆ ಕಣೋ, ಈಗೆಲ್ಲ ಕೆಲವರು ಇಂಥ ವ್ಯಕ್ತಿಗಳ ಜೊತೆ ಪಳಗಿ ಪ್ರೀತಿ ಮಾಡೋ ಥರ ನಾಟಕ ಮಾಡ್ಕೊಂಡು ಇರೋ ದುಡ್ಡು ಒಡವೆನೆಲ್ಲ ಎತ್ಕೊಂಡು ಓಡೋಗ್ತಿದ್ದಾರೆ ಕಣೋ ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ, ಹೌದಮ್ಮ ಈ ಥರ ಆನ್ಲೈನಲ್ಲಿ ತುಂಬಾನೇ ಚಾಟಿಂಗು ಮತ್ತು ಡೇಟಿಂಗು ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮನೋಜ ಕೂಡ ಹೇಳ್ತಿರ್ತಾನೆ. ಹೌದು ಕಣೋ ಮನೋಜ, ಅದಕ್ಕೇನೆ ಆ ಥರ ಕಸ್ತೂರಿಗೆ ಆಗಬಾರ್ದು ಅಂತ ನಾನು ಅವಳ ಮಗನ್ನ ಕರೆಸಿ ಇದನ್ನೆಲ್ಲ ಹೇಳಿದೆ. ಅಷ್ಟಕ್ಕೆ ಏನೋ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ನನ್ನ ಫ್ರೆಂಡ್ಶಿಪ್ನೇ ಬೇಡ ಅಂತ ಹೇಳ್ಬಿಟ್ಲು ಅವಳು. ಆ ಕಾಶಿನಾಥು ಕಸ್ತೂರಿ ಮನಸ್ಸನ್ನ ಬದಲಾಯಿಸಿ ಅವಳಿಗೆ ಏನಾದರೂ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಏನು ಮಾಡೋದು, ಅದಕ್ಕೆ ಅವರಿಬ್ಬರನ್ನ ಬೇರೆ ಮಾಡಬೇಕು ಅಂತ ಅವಳ ಮಗನ್ನ ಕರ್ಸದ್ನಪ್ಪ ಅಪ್ಪ ಅಷ್ಟೇನೆ ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ, ಶಾಂತಿ ಏನೇ ಬಂದೋಗಿರೋದು ನಿನ್ಗೆ, ನಿನ್ ವಯಸ್ಸಿಗೆ ತಕ್ಕಂತ ಕೆಲಸ ಮಾಡೋದಕ್ಕೆ ಆಗೋದಿಲ್ವೇನೆ, ಇದೆಲ್ಲ ನಿನ್ ಕಲ್ಪನೆ ಮಾತ್ರ. ಅದರಲ್ಲೂ ನೀನು ಆ ಕಸ್ತೂರಿ ಮನಸ್ಸಿಗೆ ತುಂಬಾನೇ ನೋವು ಕೊಟ್ಟಿದ್ಯಾ, ಅವ್ರ ಪರ್ಸನಲ್ ಲೈಫಲ್ಲಿ ತಲೆ ಹಾಕೋದಕ್ಕೆ ನೀನ್ ಯಾರೇ ಅಂತ ಹೇಳಿ ರಂಗನಾಥ್ ಅವ್ರು ಬೈತಾರೆ. ಅಮ್ಮ ಕಸ್ತೂರಿ ಆಂಟಿ ಏನ್ ಚಿಕ್ಕ ಹುಡುಗಿನ, ಅವ್ರಿಗೆ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಗೊತ್ತಾಗೋದಿಲ್ವಾ, ಅವರು ಸರ್ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಆಗಿದ್ದಾರಮ್ಮ ಅಂತ ಹೇಳಿ ರವಿ ಹೇಳ್ತಿರುವಾಗ, ಹೌದು ಅತ್ತೆ ಅವ್ರು ಹಾಕ್ತಾ ಇರೋ ವಿಡಿಯೋಗಳು ಮಕ್ಕಳಿಗೆ ತುಂಬಾನೇ ಒಳ್ಳೆ ಸ್ಕಿಲ್ಗಳನ್ನ ಹೇಳ್ಕೊಡುತ್ತೆ, ಅದನ್ನ ನೀವೇನಾದ್ರೂ ನೋಡಿದ್ರೆ ನಿಮಗೂ ಒಳ್ಳೆ ಬುದ್ಧಿ ಬರ್ತಿತ್ತೇನೋ ಅಂತ ಹೇಳಿ ಶ್ರುತಿ ಮುಖದ ಮೇಲೆ ಹೊಡೆದಂಗೆ ಹೇಳ್ಬಿಡ್ತಾಳೆ. ಆಗ ಏನೇ ಹೇಳ್ತಿದ್ಯಾ ನೀನು ಅಂತ ಹೇಳಿ ಶಾಂತಿ ರೇಗ್ತಿರುವಾಗ, ಅದು ಹಾಗಲ್ಲ ಅತ್ತೆ, ಅವರು ಜನಗಳಿಗೆ ಒಳ್ಳೆ ಮೆಸೇಜ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ದು ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ನಂತರ ಅಪ್ಪ ಆಂಟಿಗೆ ಇರೋದು ನಾವುಗಳೇ ಅಲ್ವೇನಪ್ಪ, ಅವರು ನನ್ನ ಮಗನ ತರನೇ ನೋಡ್ತಾ ಇದ್ದಾರೆ, ಆದ್ರೂ ಪಾಪ ಆ ಮನೇಲಿ ಅವ್ರು ಒಬ್ಬರೇ ಇದ್ದಾರಪ್ಪ ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ, ಹೌದು ಮಾವ ನಾನು ಹೂ ಕೊಡೋದಕ್ಕೆ ಅಂತ ಅವ್ರ ಮನೆಗೆ ಹೋಗ್ತೀನಲ್ಲ, ಅವರು ನನ್ನ ಜೊತೆ ತುಂಬಾ ಮಾತಾಡ್ತಾರೆ, ಯಾಕಂದ್ರೆ ಅವ್ರಿಗೆ ಮಾತಾಡೋದಕ್ಕೆ ಅಲ್ಲಿ ಯಾರು ಇರೋದಿಲ್ಲ. ಆದ್ರೆ ಕಾಶಿನಾಥ್ ಸರ್ ಜೊತೆ ಮಾತಾಡೋದಕ್ಕೆ ಶುರು ಮಾಡಿದ್ಮೇಲೆ ಅವ್ರು ಸ್ವಲ್ಪ ಇವಾಗ ಲವಲವಿಕೆಯಿಂದ ಇದ್ದಾರೆ, ಮಾತಾಡೋದಕ್ಕೆ ಅಂತ ಒಬ್ರು ಫ್ರೆಂಡ್ ಸಿಕ್ಕಿದ್ರು, ಇವಾಗ ಒಂಟಿ ಅಂತ ನನ್ಗೆ ಅನಿಸ್ತಾನೆ ಇಲ್ಲ ಅಂತ ಹೇಳ್ತಾರೆ. ಕಾಶಿನಾಥ್ ಸರ್ ಕೂಡ ಅಷ್ಟೇ ಮಾವ, ತುಂಬಾನೇ ಒಳ್ಳೆ ವ್ಯಕ್ತಿ ಅಂತ ಹೇಳಿ ಮೀನಾ ಹೇಳ್ತಿರುವಾಗ, ಏನು ಒಳ್ಳೆ ವ್ಯಕ್ತಿನ, ಯಾವಾಗ ನೋಡಿದ್ರು ಅವ್ಳು ಹಿಂದೆನೆ ಸುತ್ತಾ ಇರ್ತಾನೆ, ವಿಡಿಯೋ ಮಾಡೋಣ ಅಂತ, ಒಳ್ಳೆ ಮನುಷ್ಯ ಅಂದ್ರೆ ಹಿಂಗಿರ್ತಾನೇನೆ, ನೀನ್ ಎಲ್ಲ ಗೊತ್ತಿರೋ ತರ ಮಾತಾಡ್ಬೇಡ ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ, ಸಕ್ರೆ ಒಬ್ರನ್ನ ತಪ್ಪಾಗಿ ನೋಡಿದ್ರೆ ಅವ್ರು ಮಾಡೋ ಎಲ್ಲ ಕೆಲಸಗಳು ತಪ್ಪಾಗಿ ಕಾಣಿಸುತ್ತೆ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಗ ನೋಡೆ ಎಷ್ಟೇ ವಯಸ್ಸಾದ್ರೂ ಕೂಡ ಅಷ್ಟೇನೆ, ಒಂದ್ ಗಂಡು ಹೆಣ್ಣು ಮಾತಾಡಿದ ತಕ್ಷಣ ಅದು ತಪ್ಪಾಗೋದಿಲ್ಲ, ಇದೆಲ್ಲ ನಿನ್ನಂತ ಸಣ್ಣ ಬುದ್ಧಿ ಅವ್ರು ಮಾತ್ರ ಯೋಚನೆ ಮಾಡಕ್ಕಾಗೋದು, ವಯಸ್ಸಾದ್ಮೇಲೆ ತನ್ನ ಜೊತೆ ಮಾತಾಡೋದಕ್ಕೆ ಯಾರಾದ್ರೂ ಇದ್ರೆ ಸಾಕು ಅಂತ ಅನ್ಸುತ್ತೆ ಕಣೆ, ಅದೆಲ್ಲ ನಿನ್ಗೆಲ್ಲ ಅರ್ಥ ಆಗುತ್ತೆ ಬಿಡು ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರುವಾಗ, ಅಪ್ಪ ಹೇಗೋ ಕಸ್ತೂರಿ ಆಂಟಿಗೆ ಅಮ್ಮನೇ ಫ್ರೆಂಡ್ ಅಂತ ಇಲ್ವೇನಪ್ಪ, ಇನ್ನೇನು ಅಂತ ಹೇಳಿ ಮನೋಜ ಕೇಳ್ತಾನೆ. ಸಾಕು ಮುಚ್ಚೋ ಬಾಯ್ನ, ಒಬ್ಬ ಫ್ರೆಂಡ್ ಇದ್ಬಿಟ್ರೆ ಸಾಕೇನೋ, ಇನ್ನೊಬ್ಬ ಫ್ರೆಂಡ್ ಇರಬಾರ್ದು ಅಂತ ಏನಾದ್ರೂ ರೂಲ್ಸ್ ಇದೆಯಾ ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಾರೆ. ಆಗ ಶ್ರುತಿ ಬಂದು, ಅತ್ತೆ ನೀವು ಹೇಳ್ದಂಗೆ ಕಸ್ತೂರಿ ಆಂಟಿ ಮತ್ತೆ ಕಾಶಿನಾಥ್ ಸರ್ಗೆ ಒಬ್ರಿಗೊಬ್ರಿಗೆ ಇಷ್ಟ ಆಯ್ತು ಅಂತಾನೆ ಇಟ್ಕೊಳ್ಳಿ, ಅವರಿಬ್ರು ಜೊತೆಲಿ ಬಾಳೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿ ಶ್ರುತಿ ಕೇಳ್ತಿರೋವಾಗ, ಏನಮ್ಮ ನೀನು ಇಂಥ ಮಾತನ್ನೆಲ್ಲ ಆಡ್ತಾ ಇದೆಯಲ್ಲ, ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಯಾವ ವಯಸ್ಸಾದ್ರೆ ಏನತ್ತೆ, ಜೊತೆಯಾಗಿರೋದಕ್ಕೆ ಒಂದ್ ಜೀವ ಆಸರಿಯಾಗಿರ್ಬೇಕು ಅನ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ವಲ್ಲ ಅಂತ ಹೇಳಿ ಶ್ರುತಿ ಕೇಳ್ತಾಳೆ. ಹೌದಮ್ಮ, ಇತ್ತೀಚೆಗೆ 40-50 ವರ್ಷ ಆದ್ಮೇಲೆ ಕೂಡ ಡೈವರ್ಸ್ ತಗೊಂಡು ಬೇರೆಯವ್ರ ಜೊತೆ ಮದ್ವೆ ಆಗ್ತಿದ್ದಾರೆ, ಅದು ಅವ್ರ ಲೈಫ್ ಅಮ್ಮ ಅಂತ ಹೇಳಿ ರವಿ ಹೇಳ್ತಾನೆ. ಹೌದು ಅತ್ತೆ, ಇವ್ರಿಬ್ರು ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡ್ರು ಕೂಡ ಅದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಅಯ್ಯೋ ಏನಮ್ಮ ಶ್ರುತಿ, ಬಿಟ್ರೆ ನೀನೇ ಕರ್ಕೊಂಡು ಹೋಗಿ ಅವ್ರಿಬ್ರಿಗೂ ಮದ್ವೆ ಮಾಡ್ಸೋ ತರ ಕಾಣಿಸ್ತಿದೆ ಅಂತ ಹೇಳಿ ಶಾಂತಿ ಹೇಳ್ತಿರೋವಾಗ, ಅವರು ಒಬ್ರಿಗೊಬ್ರು ಇಷ್ಟಪಟ್ಟಿದ್ರೆ ಅವ್ರು ಯಾವ ಏಜಲ್ಲಿ ಬೇಕಾದ್ರೂ ಮದ್ವೆ ಆಗ್ಬೋದು ಅತ್ತೆ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಹೌದು ಅತ್ತೆ, ಒಂದು ಲೈಫ್ ಹಾಳಾಗೋಯ್ತು ಅಂತ ಕೊನೆಯವರೆಗೂ ಯಾರು ಇಲ್ಲದೆ ಹಾಗೆ ಇರ್ಬೇಕಾ ಹೇಳಿ, ಇಷ್ಟಪಟ್ಟಿರೋ ಇನ್ನೊಂದು ಲೈಫ್ನ ಕಟ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಅಂತ ಹೇಳಿ ರೋಹಿಣಿ ಹೇಳ್ತಿರ್ತಾಳೆ. ಆಗ ಮೀನಾ ರೋಹಿಣಿನೇ ಗುರಾಯಿಸ್ತಾ ಇರೋವಾಗ, ಕರೆಕ್ಟಾಗಿ ಹೇಳ್ದಿರಿ ರೋಹಿಣಿ ಅವರೇ, ಕಸ್ತೂರಿ ಆಂಟಿ ಪಾಪ ಒಂಟಿಯಾಗಿರ್ಬೇಕಾ, ಅವರು ಇಷ್ಟಪಟ್ಟಿರೋ ಜೊತೆ ಇರಬೇಕು ಅಂತ ಅನ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಅವ್ರು ಆಸೆ ಪಟ್ರೆ ಅದರಲ್ಲಿ ನಿಜವಾಗ್ಲೂ ತಪ್ಪಿಲ್ಲ ಶ್ರುತಿ, ಆದ್ರೆ ಕಸ್ತೂರಿ ಆಂಟಿಗೆ ಆ ಥರ ಯಾವ ಐಡಿಯಾನೂ ಇಲ್ಲ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆಗ ಸೂರ್ಯ, ನಮ್ಮ ಜನಗಳ ಸಮಸ್ಯೆನೇ ಇದೆ ಅಪ್ಪಯ್ಯ, ಒಂದು ಗಂಡು ಹೆಣ್ಣು ಇಬ್ರು ಪಳಗಿದ್ರೆ ಸಾಕು, ಒಂದು ಅಣ್ಣ ತಂಗಿ ಇಲ್ಲ ಅಕ್ಕ ತಮ್ಮ ಇಲ್ಲ ಗಂಡ ಹೆಂಡತಿ ಆಗಿರ್ಬೇಕು, ಫ್ರೆಂಡ್ಸ್ ಆಗಿ ಅವರಿಬ್ರು ಇರೋದನ್ನ ಯಾರು ಒಪ್ಕೊಳ್ಳೋದೇ ಇಲ್ಲ, ಅದನ್ನ ತಪ್ಪು ಅಂತಾನೆ ಹೇಳ್ತಾರೆ. ಆದ್ರೆ ಫ್ರೆಂಡ್ಶಿಪ್ ಅಲ್ಲಿ ಈ ಗಂಡು ಹೆಣ್ಣು ಅನ್ನೋ ವ್ಯತ್ಯಾಸನೇ ಇಲ್ಲ, ಬರೀ ಫ್ರೆಂಡ್ಶಿಪ್ ಅಷ್ಟೇ ಮುಖ್ಯ ಆಗಿರುತ್ತೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಹೌದು ಕಣಪ್ಪ, ಎಲ್ಲೋ ಒಬ್ರು ಇಬ್ರು ಆ ರೀತಿ ಮಾಡ್ಬೋದು ಅಷ್ಟೇನೆ, ಹಾಗಂತ ಎಲ್ಲಾ ಜಾಗದಲ್ಲೂ ಎಲ್ರು ನಾವು ಒಂದೇ ರೀತಿ ನೋಡ್ಬಾರ್ದಲ್ವಾ, ಮೊದಲು ಬೇರೆಯವ್ರ ಜೀವನದಲ್ಲಿ ನಾವು ಮೂಗ್ ತುರ್ಸೋದನ್ನ ಬಿಡ್ಬೇಕು ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರುವಾಗ, ಏನ್ ಮಾಡೋದಪ್ಪಯ್ಯ, ಈ ಸಕ್ಕರೆ ಹೋಗ್ಬಿಟ್ಟು ಅವ್ರ ಜೀವನದಲ್ಲಿ ಭರತನಾಟ್ಯನೇ ಆಡ್ಬಿಟ್ಟು ಬಂದ್ಬಿಟ್ಟಿದಾರಲ್ಲ, ಆಂಟಿಗೆ ತಮ್ಮ ಮಗ ಈ ರೀತಿ ಮಾಡಿದ್ದು ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ ಅಪ್ಪಯ್ಯ, ಅವರಿಂದ ತಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ, ಅದಕ್ಕೆ ಅವನನ್ನ ಬೇಡ ಅಂತ ಹೇಳಿ ಮನೆಯಿಂದ ಆಚೆ ಹಾಕ್ಬಿಟ್ರು ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ, ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ. ಏನು ಮನೆಯಿಂದ ಆಚೆನೆ ಹಾಕ್ಬಿಟ್ರ ಅಂತ ಹೇಳಿ ಮನೋಜ ಆಶ್ಚರ್ಯ ಪಟ್ಕೊಂಡು ಕೇಳ್ತಿರೋವಾಗ, ಬೇರೆ ಇನ್ನೇನೋ ಮಾಡ್ತಾರೆ, ಇಷ್ಟು ದಿವಸ ಪಾಪ ಕಸ್ತೂರಿ ಒಂಟಿಯಾಗಿದ್ಲು, ಮಗ ಹೆಂಡತಿ ಮಾತು ಕೇಳ್ಕೊಂಡು ದೇಶನೇ ಬಿಟ್ಟೋದ, ಆವಾಗ ಇಲ್ದೇ ಇರೋ ಪ್ರೀತಿ ಇವಾಗ ಬಂದ್ಬಿಡ್ತಾ ಅವ್ನಿಗೆ ಅಂತ ಹೇಳಿ ರಂಗನಾಥ್ ಅವ್ರು ಬೈತಿರೋವಾಗ, ಯಾಕ್ರಿ ಪಾಪ ನೀವು
ಹುಡುಗನ್ ಈ ರೀತಿ ಬೈತಾ ಇದ್ದೀರಾ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ನಂತರ ನೋಡೇ ಶಾಂತಿ, ಈ ರೀತಿ ಕೂತ್ಕೊಂಡು ಆಳೋದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲ. ನೋಡು, ನಿನಗೆ ಸಮಾಧಾನ ಮಾಡೋದಕ್ಕೆ ಅಂತ ನಾವು ಇಷ್ಟೊಂದು ಜನ ಸೇರ್ಕೊಂಡು ಮಾತಾಡ್ತಾ ಇದ್ದೀವಿ. ಆದ್ರೆ ಅಲ್ಲಿ ಕಸ್ತೂರಿ ಪರಿಸ್ಥಿತಿ ಹೇಗಿರುತ್ತೆ ಅಂತ ನಿನಗೆ ಗೊತ್ತಿದ್ಯೇನೆ? ಅಲ್ಲ ಕಣೆ, ಕಸ್ತೂರಿ ಒಬ್ಬರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾ ಇದ್ದಾಳೆ. ಅವ್ರು ಸರಿ ಇಲ್ಲ ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ ಅವ್ರನ್ನ ಅವಳೆ ಮನೆಯಿಂದ ಆಚೆ ಹಾಕಿರೋಳು. ಆದ್ರೆ ಅವ್ರ ಜೊತೆ ಅವಳೆ ಚೆನ್ನಾಗಿದ್ದಾಳೆ ಅಂತಂದ್ರೆ ಅಲ್ಲಿಗೆ ನೀನೇ ಅರ್ಥ ಮಾಡ್ಕೋ. ಆ ವ್ಯಕ್ತಿ ಬಗ್ಗೆ ಕಸ್ತೂರಿಗೆ ನಂಬಿಕೆ ಇದೆ, ಫ್ರೆಂಡ್ಶಿಪ್ ಇದೆ ಅಂತಾನೆ ಅರ್ಥ. ನೋಡು, ತಪ್ಪು ಅಂತ ಗೊತ್ತಾದ್ಮೇಲೆ ಹೆತ್ ಮಗನ್ನೇ ಬೇಡ ಅಂತ ಮನೆಯಿಂದ ಆಚೆ ಹಾಕಿದ್ದಾರೆ. ಅಷ್ಟರಲ್ಲೇ ಗೊತ್ತಾಗ್ತಿಲ್ವಾ ನಿನ್ಗೆ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರುವಾಗ, ನೋಡಿ ಅವಳಿಗೆ ಮಗ ಇಲ್ಲದೆ ಹೋದ್ರು ಕೂಡ ಇಷ್ಟು ದಿವಸ ನಾನು ಅವಳ ಜೊತೆನೇ ಇದೆ ತಾನೆ. ನಿನ್ನೆ ಮೊನ್ನೆ ಬಂದಿರೋ ಕಾಶಿನಾಥ್ಗೋಸ್ಕರ ನನ್ನೇ ಬೇಡ ಅಂತ ಆಚೆಗೆ ಹಾಕ್ಬಿಟ್ಲು ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಸಕ್ರೆ, ಇಷ್ಟು ವರ್ಷದ ಫ್ರೆಂಡ್ಶಿಪ್ ಅನ್ನೋದಕ್ಕಿಂತ ಆ ಫ್ರೆಂಡ್ನ ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದೇ ಮುಖ್ಯವಾಗಿ ಬರೋದು. ಆದ್ರೆ ತಾವು ಅವ್ರನ್ನ ಅರ್ಥನೇ ಮಾಡ್ಕೊಂಡಿಲ್ವೇ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಮವ ಕಾಶಿನಾಥ್ ಅವರು ಕಸ್ತೂರಿ ಆಂಟಿನ ತುಂಬಾನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅವರು ಸರ್ಗೆ ತುಂಬಾನೇ ಒಳ್ಳೆ ಫ್ರೆಂಡ್ ಆಗಿದ್ದಾರೆ ಮವ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆಗ ಮನೋಜ್, ಅಪ್ಪ ಆದ್ರೂ ಕೂಡ ಅಮ್ಮ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಅನ್ಕೊಂಡೇ ಅಲ್ವಾ ಇದೆಲ್ಲ ಮಾಡಿರೋದು ಅಂತ ಹೇಳ್ತಿರುವಾಗ, ಲೋ ಪೆಂಗ್ಯ, ಯಾರಿಗೋ ಒಳ್ಳೇದಾಗೋದು ಇವ್ರು ಯೋಚನೆ ಮಾಡ್ಬೇಕಾಗಿದ್ದು ಇವ್ರ ಬಗ್ಗೆ ಅಲ್ಲ ಕಣೋ, ಕಸ್ತೂರಿ ಆಂಟಿ ಬಗ್ಗೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ನಂತರ ನೋಡು ಶಾಂತಿ, ಎಲ್ರು ನಿನ್ ರೀತಿನೇ ಇರ್ಬೇಕು ಅಂತ ಅನ್ಕೊಳ್ಳೋದು ನಿನ್ ತಪ್ಪು. ಇವತ್ತು ಕಸ್ತೂರಿ ನಿನ್ನ ಬೇಡ ಅಂತ ದೂರ ಮಾಡಿದಾಳೆ. ನೀನ್ ಹಿಂಗೆ ಮಾತಾಡ್ತಾ ಹೋದೆ ಅಂತ ಇಟ್ಕೋ, ನಿನ್ ಸುತ್ತಮುತ್ತ ಇರೋ ಪ್ರತಿಯೊಬ್ಬರು ಕೂಡ ನಿನ್ನ ಬೇಡ ಅಂತ ದೂರ ತಳ್ಳಿ ಹೋಗ್ತಾರೆ. ಅದನ್ನ ನೀನ್ ನೆನಪಲ್ಲಿ ಇಟ್ಕೊಂಡ್ರೆ ಸಾಕು ಅಂತ ಹೇಳ್ತಾರೆ. ರಂಗನಾಥ್ ಅವ್ರು ಅಲ್ಲಿಂದ ಹೋಗ್ತಾರೆ. ಜೊತೆಗೆ ಸೂರ್ಯ ಮೀನಾ ಕೂಡ ಶಾಂತಿನ ಗುರಾಯಿಸ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಆಗ ಅಮ್ಮ, ನಿನ್ಗೆ ನಿಜವಾಗ್ಲೂ ಆಂಟಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅವ್ರ ಮಗನ ಇಲ್ಲಿ ಕರ್ಸ್ಬಾರ್ದಾಗಿತ್ತಮ್ಮ. ಹಾಗೆ ಇದರಲ್ಲಿ ಸೂರ್ಯ ಮತ್ತೆ ಮೀನಾ ಅತ್ಕೆದು ಯಾವುದೇ ರೀತಿ ತಪ್ಪಿಲ್ಲ ಅಂತ ಹೇಳಿ ರವಿ ಹೇಳ್ತಿರುವಾಗ, ಕರೆಕ್ಟ್ ರವಿ, ಎಲ್ಲ ತಪ್ಪು ಅತ್ತಿದೆ ಅಂತ ಹೇಳ್ತಾ ಶ್ರುತಿ ಮತ್ತೆ ರವಿ ಅಲ್ಲಿಂದ ಹೋಗ್ತಾರೆ. ಆಗ ಅಮ್ಮ, ಏನು ಫೀಲ್ ಮಾಡ್ಕೋಬೇಡಮ್ಮ, ಕಸ್ತೂರಿ ಆಂಟಿನೇ ಬಂದು ನಿನ್ನ ಹತ್ರ ಮಾತಾಡ್ತಾರೆ ಅಂತ ಹೇಳ್ತಾ ಮನೋಜ ಮತ್ತೆ ರೋಹಿಣಿ ಕೂಡ ಅಲ್ಲಿಂದ ಹೋಗ್ತಾರೆ. ಆಗ ಶಾಂತಿ ಮಾತ್ರ ಅದನ್ನೇ ನೆನ್ಸ್ಕೊಂಡು ಕಣ್ಣೀರಾಗ್ತಿರ್ತಾಳೆ. ಈ ಕಡೆ ಮನೋಜನ ಆಫೀಸಲ್ಲಿ ರೋಹಿಣಿ ಮತ್ತೆ ಪಾರ್ಕ್ ಫ್ರೆಂಡ್ ಇಬ್ರು ಕೂಡ ಕೂತ್ಕೊಂಡಿರುವಾಗ, ಸೀನಾ ಬ್ರೋ, ನಾವು ಮೊನ್ನೆ ಆಕ್ಟ್ ಮಾಡಿದ್ವಲ್ಲ ಆ್ಯಡು, ಅದರಿಂದ ಒಂದೆರಡು ಆರ್ಡರ್ ಬಂದಿದೆ ಅಷ್ಟೇನೆ, ಆಮೇಲೆ ಆರ್ಡ್ರೇ ಬರ್ಲಿಲ್ವಲ್ಲ, ಯಾಕೆ ನೀವು ಸರಿಯಾಗಿ ಪ್ರಮೋಟ್ ಮಾಡ್ಲಿಲ್ವಾ ಅಂತ ಹೇಳಿ ಮನೋಜ ಕೇಳ್ತಿರುವಾಗ, ಬ್ರೋ, ಇರೋ ಬರೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನಾನು ಇದನ್ನ ಅಪ್ಲೋಡ್ ಮಾಡಾಗಿದೆ ಅಂತ ಹೇಳಿ ಸೀನಾ ಹೇಳ್ತಿರುವಾಗ, ಹಾಗಿದ್ಮೇಲೆ ಆರ್ಡರ್ ಬಂದೇ ಇಲ್ವಲ್ಲ ಅಂತ ಹೇಳಿ ಮನೋಜ ಕೇಳ್ತಾನೆ. ಆರ್ಡರ್ ಎಲ್ಲ ಇರ್ಲಿ ಬ್ರೋ, ಅದಕ್ಕೆ ಸರಿಯಾಗಿ ವ್ಯೂಸ್ ಕೂಡ ಬಂದಿಲ್ಲ. ಅದಕ್ಕೆ ನಾನು ಮೊದಲೇ ಹೇಳಿದೆ ಇದಕ್ಕೆ ಯಾವ್ದಾದ್ರು ಒಳ್ಳೆ ಆಕ್ಟರ್ಗಳನ್ನ ಕರೆಸಿ ಮಾಡೋಣ ಅಂತ. ಅವ್ರ ಮುಖಕ್ಕಾದ್ರೂ ಎಲ್ಲರೂ ಬಂದು ಆ್ಯಡ್ನ ನೋಡಿರೋರು ಅಂತ ಹೇಳಿ ಸೀನಾ ಹೇಳ್ತಿರುವಾಗ, ಹಾಗಾದ್ರೆ ನನ್ನ ಮುಖಕ್ಕೆಲ್ಲ ಆರ್ಡರ್ ಬರೋದಿಲ್ವಾ ಅಂತ ಹೇಳಿ ಮನೋಜ ಹೇಳ್ತಾನೆ. ಹಾ, ಎಲ್ಲರೂ ಚೆನ್ನಾಗಿ ಬೈದು ಕಾಮೆಂಟ್ ಹಾಕಿದ್ದಾರೆ, ಬೇಕಾದ್ರೆ ಅದನ್ನ ಓದ್ಲಾ ಅಂತ ಹೇಳಿ ಸೀನಾ ಕೇಳಿದಾಗ, ಹಾ ಬೇಡ ಬಿಡಿ ಅಂತ ಹೇಳಿ ಮನೋಜ ಹೇಳ್ತಾನೆ. ಅಷ್ಟರಲ್ಲಿ ಛಾಯಾ ಬಂದು, ಬಾಸ್ ಈ ಮಂತ್ ರಿಪೋರ್ಟ್ ಕೇಳಿದ್ರಲ್ಲ, ತಗೊಳ್ಳಿ ಅಂತ ಹೇಳಿ ಮನೋಜನ್ ಕೈ ಕೊಟ್ಟಾಗ ಆ ಸ್ಟೇಟ್ಮೆಂಟ್ನ ನೋಡಿ ಮನೋಜನ್ಗೆ ಶಾಕ್ ಆಗುತ್ತೆ. ಏನಿದು, ಕಂಪನಿ ಅಕೌಂಟಲ್ಲಿ ಬರೀ 15,000 ಬ್ಯಾಲೆನ್ಸ್ ಇದೆ ಅಷ್ಟೇ ಅಂತ ಹೇಳಿ ಮನೋಜ ಕೇಳ್ತಿರುವಾಗ, ಹೌದು ಸರ್, ನೀವು ಈ ತಿಂಗಳು ಓವರ್ ಆಗಿ ಡ್ರಾಫ್ಟ್ ಮಾಡಿ ಎಕ್ಸ್ಟ್ರಾ ಅಮೌಂಟ್ನ ಸ್ಪೆಂಡ್ ಮಾಡಿದ್ದೀರಾ, ಲೋನ್ ಬೇರೆ ತಗೊಂಡಿದ್ದೀರಾ, ಆಫೀಸ್ ಸ್ಟಾಫು, ಎಕ್ವಿಪ್ಮೆಂಟ್ಸು ಅಂತ ಎಲ್ಲದಕ್ಕೂ ತುಂಬಾನೇ ಖರ್ಚಾಗಿದೆ. ಕಂಪ್ಲೀಟ್ ಆಗಿ 32 ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತ ಹೇಳಿ ಛಾಯಾ ಹೇಳ್ತಿರುವಾಗ, ಏನು 32 ಲಕ್ಷನ ಅಂತ ಹೇಳಿ ರೋಹಿಣಿ ಶಾಕ್ ಆಗ್ತಾಳೆ. ಹೌದು ಮ್ಯಾಮ್, ಖರ್ಚೆಲ್ಲ ಹೋಗಿ ಇವಾಗ ಬ್ಯಾಲೆನ್ಸ್ ಅಂತ 15,000 ರೂಪಾಯಿ ಉಳಿದಿದೆ ಅಷ್ಟೇನೆ ಅಂತ ಹೇಳಿ ಛಾಯಾ ಹೇಳ್ತಾಳೆ. ಆ ಅಡ್ವಾನ್ಸ್ ದುಡ್ಡು ಬಂತಲ್ಲ, ಅದೇನಾಯ್ತು ಅಂತ ಹೇಳಿ ಮನೋಜ ಕೇಳ್ತಿರುವಾಗ, ಸರ್, ಬಿಲ್ಡರ್ ಕೊಟ್ಟಿರೋ ಅಡ್ವಾನ್ಸು ಬರೀ 10 ಲಕ್ಷ ಮಾತ್ರನೇ. ನಾವು ಈ ಆಫೀಸ್ಗೆ ಅಡ್ವಾನ್ಸ್ ಕೊಟ್ಟಿದ್ದು, ಫರ್ನಿಚರ್ ತಗೊಂಡಿದ್ದು, ಆಮೇಲೆ ಡೈಲಿ ಎಕ್ಸ್ಪೆನ್ಸಸ್ ಅಂತ ಇದೆಲ್ಲ ಸೇರಿ 30 ಲಕ್ಷ ರೂಪಾಯಿ ಆಗಿದೆ ಸರ್. ಅದು ಸಾಲ ಬೇರೆ ಇದೆ ಸರ್ ಅಂತ ಹೇಳಿ ಛಾಯಾ ಹೇಳ್ತಿರುವಾಗ, ಏನ್ ರೋಹಿಣಿ ಇದು, ದಿಢೀರ್ ಅಂತ 30 ಲಕ್ಷ ರೂಪಾಯಿ ಸಾಲ ಮಾಡ್ಬಿಟ್ಟಿದೀವ ನಾವು ಅಂತ ಹೇಳಿ ಮನೋಜ ಕೇಳ್ತಿರುವಾಗ, ನಾನು ಆವಾಗಲೇ ಹೇಳಿಲ್ವಾ ಮನೋಜ್, ಈ ಆಫೀಸ್ ಎಲ್ಲ ಬೇಡ ಅಂತ, ನೀವೆಲ್ಲಿ ಕೇಳ್ತೀರಾ ಹೇಳಿ, ಇದೊಂದು ಆಫೀಸು ಅಂತ ಮತ್ತೆ ಹೊಸ ಸ್ಟಾಫ್ಗಳನ್ನ ಬೇರೆ ಸೇರಿಸ್ಕೊಂಡಿದ್ದೀರಾ, ನಿಮ್ಮ ಫ್ರೆಂಡ್ಗೆ ಕೆಲಸ ಕೊಟ್ಟು ಜೊತೆಲೇ ಇಟ್ಕೊಂಡಿದ್ದೀರಾ, ಅದು ಸಾಲದು ಅಂತ ಅದು ಇದು ಅಂತ ಆಫೀಸ್ಗೆ ಏನೇನೋ ತಗೋತಾನೆ ಇದ್ದೀರಾ, ದೊಡ್ಡದಾಗಿ ಕಾರ್ಪೊರೇಟ್ ಕಂಪನಿಯಾಗಿ ಬದಲಾಯಿಸ್ತೀನಿ ಅಂತ ಹೇಳಿ ಇವಾಗ ಸಾಲ್ಗಾರನಾಗಿ ನಿಂತಿದ್ದೀರಾ ಅಂತ ಹೇಳಿ ರೋಹಿಣಿ ಬೈತಿರುವಾಗ, ಸಿಸ್ಟರ್ ಇದೆಲ್ಲ ಒಂದು ಫ್ಯೂಚರ್ ಇನ್ವೆಸ್ಟ್ಮೆಂಟ್ ತಾನೆ ಅಂತ ಹೇಳಿ ಸೀನಾ ಕೇಳ್ತಾನೆ. ಆಗ ರೋಹಿಣಿ ಸೀನಾನೇ ಗುರಾಯಿಸ್ತಿರುವಾಗ ಸೀನಾ ಏನೋ ಮಾತಾಡದೆ ಸೈಲೆಂಟ್ ಆಗ್ಬಿಡ್ತಾನೆ. ಹೌದು ಮ್ಯಾಮ್, ನಮ್ಮ ಆಫೀಸ್ ಚೆನ್ನಾಗಿದ್ರೆ ಅಲ್ವಾ ಕ್ಲೈಂಟ್ಸ್ ಎಲ್ಲ ಬಂದು ನೋಡಿ ನಮ್ಗೆ ಆರ್ಡರ್ ಕೊಡೋದು, ಈಗಿನ ಕಾಲದಲ್ಲಿ ಇದೆಲ್ಲ ಮಾಡಿದ್ರೇ ಜನ ನಮ್ಮ ಮೇಲೆ ನಂಬಿಕೆ ಇಡೋದು ಅಂತ ಹೇಳಿ ಛಾಯಾ ಹೇಳ್ತಾಳೆ. ಅದೇನೋ ಸರಿ, ಇವಾಗ ಸಾಲ ಜಾಸ್ತಿ ಆಗಿದೆಯಲ್ಲ, ಇದಕ್ಕೇನು ಮಾಡೋದು ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ನೀವೇನು ತಲೆ ಕೆಡಿಸ್ಕೋಬೇಡಿ ಮ್ಯಾಮ್, ಇನ್ನೂ ಹೆಚ್ಚು ಆರ್ಡರ್ ಎಲ್ಲ ಬರುತ್ತೆ ಅಂತ ಹೇಳಿ ಛಾಯಾ ಹೇಳ್ತಿರುವಾಗ, ಓ ಹೌದಾ, ಹಾಗಾದ್ರೆ ಈ ತಿಂಗಳು ಲೋನ್ನ ಯಾರು ಕಟ್ತಾರೆ ಹೇಳೋದು ನೋಡು, ಕಟ್ಟೋದಕ್ಕೆ ಅಲ್ಲಿ ದುಡ್ಡೇ ಇಲ್ಲ ಅಂತ ಹೇಳಿ ರೋಹಿಣಿ ಹೇಳ್ತಿರುವಾಗ, ರೋಹಿಣಿ ನಾನೊಂದು ಪ್ಲಾನ್ ಮಾಡಿದೆ ಅಂತಂದ್ರೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿರೋದಿಲ್ವಾ ಹೇಳು, ಒಂದು ಕೆಲಸ ಮಾಡು, ನೀನು ಆ ಬಿಲ್ಡರ್ಗೆ ಫೋನ್ ಮಾಡಿ ನೆಕ್ಸ್ಟ್ ಪೇಮೆಂಟ್ನ ಕೇಳು ಅಂತ ಹೇಳಿ ಮನೋಜ ಹೇಳ್ತಾನೆ. ಆಗ ರೋಹಿಣಿ ಆ ಬಿಲ್ಡರ್ಗೆ ಕಾಲ್ ಮಾಡಿದಾಗ ಅವರು ಕಾಲ್ ರಿಸೀವ್ ಮಾಡ್ತಿರೋದಿಲ್ಲ. ಯಾಕೆ ಏನಾಯ್ತು ರೋಹಿಣಿ ಅಂತ ಹೇಳಿ ಮನೋಜ ಕೇಳ್ತಿರುವಾಗ, ಅವ್ರು ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಯಾವುದಾದ್ರೂ ಮೀಟಿಂಗಲ್ಲಿ ಇರ್ಬೋದು, ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡು ಅಂತ ಹೇಳಿ ಮನೋಜ ಹೇಳ್ತಿರುವಾಗ, ಸರಿ ಆಯ್ತು ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಮನೋಜನ್ ಹುಡ್ಕೊಂಡು ಪೊಲೀಸರು ಬರ್ತಾರೆ. ಪೊಲೀಸ್ ಅವ್ರನ್ನ ನೋಡ್ತಿದ್ದಂಗೆ ರೋಹಿಣಿ, ಸೀನಾ, ಛಾಯಾ 3 ಜನನು ಶಾಕ್ ಆಗ್ತಾರೆ. ಮಿಸ್ಟರ್ ಮನೋಜ್ ನೀವೇನಾ ಅಂತ ಹೇಳಿ ಇನ್ಸ್ಪೆಕ್ಟರ್ ಕೇಳ್ತಿರುವಾಗ, ಏ ಸರ್, ಅದು ನಾನೇನೆ ಅಂತ ಹೇಳಿ ಮನೋಜ ಹೇಳ್ತಾನೆ. ಸರ್, ನಿಮ್ಮ ಮನೇಲಿ ಹುಡುಗ ಇದ್ದಾನಲ್ಲ ಕ್ರಿಶ್ ಅಂತ, ಅವ್ನ ಕಿಡ್ನಾಪ್ ಕೇಸ್ನ ನಾನೇ ಹ್ಯಾಂಡಲ್ ಮಾಡ್ತಾ ಇರೋದು. ಇಬ್ಬರು ಗೂಂಡಾಗಳನ್ನ ಟ್ರಾಫಿಕ್ ಪೊಲೀಸರು ಹಿಡ್ಕೊಂಡಿದ್ದಾರೆ. ಗ್ಯಾಂಗ್ ಅಲ್ಲಿ ಮೇನ್ ಆಗಿರೋ ವ್ಯಕ್ತಿ ಅವತ್ತು ತಪ್ಪಿಸ್ಕೊಂಡಿದ್ದ, ಅವನನ್ನ ಇವತ್ತು ಹಿಡ್ದಾಕಿದೀವಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಿರುವಾಗ ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ. ಅದಕ್ಕೆ ನಿಮ್ಮ ಕಡೆಯಿಂದ ಒಂದು ಕಂಪ್ಲೇಂಟ್ ಬರ್ಕೊಡ್ಬೇಕು ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳಿದಾಗ, ಅದಕ್ಕೇನು ಸರ್, ಖಂಡಿತ ಬರ್ಕೊಡ್ತೀನಿ. ಛಾಯಾ, ಕಂಪ್ಲೇಂಟ್ ಕೊಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಬರ್ಕೊಂಡು ಬನ್ನಿ, ನಾನು ಸೈನ್ ಮಾಡ್ತೀನಿ ಅಂತ ಹೇಳಿ ಮನೋಜ ಹೇಳ್ತಾನೆ. ಸರಿ ಆಯ್ತು ಅಂತ ಹೇಳಿ ಛಾಯಾ ಅಲ್ಲಿಂದ ಹೋದಾಗ, ಸರ್ ಇದಕ್ಕೆಲ್ಲ
ಮಾಸ್ಟರ್ ಮೈಂಡು ದಿನೇಶ ಅನ್ನೋನು ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಿದ್ದಂಗೆ ಅದನ್ನ ಕೇಳಿ ರೋಹಿಣಿಗೆ ಭಯ ಆಗುತ್ತೆ. ಅವನು ಇದಕ್ಕೂ ಮುಂಚೆ ಒಬ್ರು VIP ಲೇಡಿ ಹತ್ರ PA ಆಗಿ ವರ್ಕ್ ಮಾಡ್ತಿದ್ದಂತೆ. ಅವ್ರ ಹತ್ರ ಹೋಗಿ ಮಾತಾಡಿದ್ದಕ್ಕೆ ಅವ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಅವ್ರು ಹೇಳಿದ್ರು. ಯಾವುದೋ ಹುಡುಗಿ ಜೊತೆ ಅವ್ನು ತಪ್ಪಾಗಿ ನಡ್ಕೊಂಡಿದ್ದಂತೆ, ಅದಕ್ಕೆ ಅವನನ್ನ ಕೆಲಸದಿಂದ ತೆಗೆದಾಕಿದ್ರಂತೆ. ಆಮೇಲೆ ಸರಿಯಾಗಿ ಅವನು ಯಾವ ಕೆಲಸಕ್ಕೂ ಹೋಗೋದಿಲ್ಲ ಅಂತ ಗೊತ್ತಾಯ್ತು. ಒಂದು ವಯಸ್ಸಾಗಿರೋ ಅಜ್ಜಿ ಮೇಲೆ ಬೇರೆ ಅವನು ಗಾಡಿ ಹಚ್ಚಿದಂತೆ ಸರ್. ಆ ಕೇಸ್ ಮೇಲೆ ಅವ್ನು ಸ್ವಲ್ಪ ದಿವಸ ಜೈಲಲ್ಲಿ ಕೂಡ ಇದ್ದಂತೆ. ಇಷ್ಟು ಲೀಡ್ ಸಿಕ್ಕಿದೆ ಸರ್ ನಮ್ಗೆ. ಇದನ್ನ ಇಟ್ಕೊಂಡೆ ಅವ್ನು ಇವಾಗ ಈ ಕಿಡ್ನಾಪ್ ಮಾಡಿರೋದು ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಿರುವಾಗ ತಪ್ಪು ಮಾಡಿ ಜೈಲ್ಗೆ ಹೋಗಿ ಬದಲಾಗ್ತಾರೆ ಅಂತ ಅನ್ಕೊಂಡಿದ್ದೆ. ಕೆಲವರು ಜೈಲ್ಗೆ ಹೋದ್ಮೇಲೆ ಇನ್ನೂ ತಪ್ಪು ಮಾಡೋದನ್ನ ಕಲಿತಾರೆ ಅಂತ ಅನ್ಸುತ್ತೆ ಅಂತ ಹೇಳಿ ಸೀನಾ ಹೇಳ್ತಿರ್ತಾನೆ. ಅದು ಹೇಗೆ ಸರ್, ನಮ್ಮನೆ ಹುಡುಗನ್ನೇ ಕಿಡ್ನಾಪ್ ಮಾಡಿ ನನ್ನ ಹತ್ರನೇ ದುಡ್ಡು ಡಿಮ್ಯಾಂಡ್ ಮಾಡ್ದ ಅಂತ ಹೇಳಿ ಮನೋಜ ಕೇಳ್ತಿರುವಾಗ ಅವನನ್ನ ವಿಚಾರಣೆ ಮಾಡಿದೀವಿ ಸರ್, ಆದ್ರೆ ಅವನು ಹೇಳುವಂತ ಪರಿಸ್ಥಿತಿಲೇ ಇಲ್ಲ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಿರುವಾಗ ಯಾಕೆ ಸರ್ ಅಂತ ಮನೋಜ ಕೇಳ್ತಾನೆ. ಅವನನ್ನ ಹಿಡಿಯೋದಕ್ಕೆ ಅಂತ ನಾವು ಹೋದಾಗ ಅವನು ನಮ್ಮಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ನೋಡ್ದ. ಅವ್ನು ನೋಡ್ಬೇಕಾದ್ರೆ ಎದುರುಗಡೆಯಿಂದ ಬರುವಂತ ಗಾಡಿಗೆ ಡಿಕ್ಕಿ ಹೊಡೆದು ಅವ್ನ ತಲೆಗೆ ಏಟಾಗಿದೆ. ತಲೆಗೆ ಏಟಾಗಿರೋದ್ರಿಂದ ಈಗ ರೀಸೆಂಟ್ ಆಗಿ ನಡೆದಿರೋ ತುಂಬಾ ವಿಷಯಗಳನ್ನ ಅವ್ನು ಮರ್ತೋಗಿದ್ದಾನೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಿದ್ದಂಗೆನೆ ಅದನ್ನ ಕೇಳಿ ರೋಹಿಣಿಗೆ ಖುಷಿ ಆಗುತ್ತೆ. ಸರ್ ಹಾಗಾದ್ರೆ ಅವ್ನಿಗೆ ಹಳೇದು ಯಾವ್ದು ನೆನಪಿಲ್ವಾ ಅಂತ ಹೇಳಿ ರೋಹಿಣಿ ಕೇಳ್ತಿರುವಾಗ ಇಲ್ಲ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಅದರಿಂದ ರೋಹಿಣಿಗೆ ಸಮಾಧಾನ ಆಗುತ್ತೆ. ಆದ್ರೆ ಒಂದೇ ಒಂದು ಹೆಸರನ್ನ ಮಾತ್ರ ಪದೇ ಪದೇ ಹೇಳ್ತಾನೆ ಇದ್ದಾನೆ ಅವನು ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಿರುವಾಗ ಯಾವ ಹೆಸರು ಅದು ಅಂತ ಹೇಳಿ ಮನೋಜ ಕೇಳ್ತಾನೆ. ಕಲ್ಯಾಣಿ ಅಂತ ಸರ್ ಅಂತ ಇನ್ಸ್ಪೆಕ್ಟರ್ ಹೇಳ್ತಿದ್ದಂಗೆನೆ ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ. ನಂತರ ಹೌದು ಸರ್, ಕಲ್ಯಾಣಿ ಅನ್ನೋ ಹೆಸರನ್ನ ಮತ್ತೆ ಮತ್ತೆ ಅವ್ನು ಹೇಳ್ತಾನೆ ಇದ್ದಾನೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಿರುವಾಗ ಅದನ್ನ ಕೇಳಿ ಮನೋಜನ್ಗೆ ಕೂಡ ಶಾಕ್ ಆಗುತ್ತೆ. ಹಾಗೆ ಮನೋಜ ರೋಹಿಣಿನೇ ನೋಡ್ತಿರ್ತಾನೆ. ನಂತರ ಕಲ್ಯಾಣಿ ಒಂದ್ ದೆವ್ವ ಅಂತ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದಾನೆ ಅವನು ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಿರುವಾಗ ಕಲ್ಯಾಣಿ ದೆವ್ವ ಅನ್ನೋ ವಿಷಯ ನನಗೆ ಮಾತ್ರ ಗೊತ್ತಿತ್ತು ಅಂತ ಅನ್ಕೊಂಡಿದ್ದೆ, ಆದ್ರೆ ಇದು ಅವನಿಗೂ ಗೊತ್ತು ಅಂತ ಅನ್ಸುತ್ತೆ. ಒಂದ್ ವೇಳೆ ಕಲ್ಯಾಣಿ ದೆವ್ವನೇ ಅವ್ನು ಹೊಡೆದಿರ್ಬೋದಾ ಅಂತ ಹೇಳಿ ಮನೋಜ ಮನಸ್ಸಲ್ಲಿ ಅನ್ಕೊಂಡು ಯೋಚನೆ ಮಾಡ್ತಿರುವಾಗ ಸರ್ ಕಲ್ಯಾಣಿ ಅನ್ನೋರು ನಿಮ್ಗೆ ಯಾರಾದ್ರೂ ಗೊತ್ತಿದ್ದಾರಾ ಅಂತ ಹೇಳಿ ಇನ್ಸ್ಪೆಕ್ಟರ್ ಕೇಳ್ತಾರೆ. ಹಾ, ಕಲ್ಯಾಣಿ ಅನ್ನೋ ದೇವದ ಹತ್ರನೇ ಸಿಕ್ಕಾಕೊಂಡು ನಾನು ಡೈಲಿ ಅನುಭವಿಸ್ತಾ ಇದ್ದೀನಿ, ಅವಳ ಬಗ್ಗೆ ಗೊತ್ತಿಲ್ಲದೆ ಇರೋದು ಅಂತ ಹೇಳಿ ಮನೋಜ ಮನಸ್ಸಲ್ಲಿ ಅನ್ಕೊಂಡು ಭಯ ಪಡ್ತಿರ್ತಾನೆ. ಸರ್ ನಿಮ್ಮನ್ನೇ ಕೇಳ್ತಾ ಇರೋದು ಅಂತ ಹೇಳಿ ಇನ್ಸ್ಪೆಕ್ಟರ್ ಕೇಳ್ತಿರುವಾಗ ಅದು ಇಲ್ಲ ಸರ್, ನನಗೆ ಕಲ್ಯಾಣಿನೂ ಗೊತ್ತಿಲ್ಲ ಆ ದೆವ್ವನೂ ಗೊತ್ತಿಲ್ಲ ಅಂತ ಹೇಳಿ ಮನೋಜ ಹೇಳ್ತಾನೆ. ಅಷ್ಟರಲ್ಲಿ ಛಾಯಾ ಕಂಪ್ಲೇಂಟ್ನ ಬರ್ಕೊಂಡು ಬಂದು ಮನೋಜನ್ ಕೈ ಕೊಡ್ತಾಳೆ. ಆಗ ಮನೋಜ ಸೈನ್ ಮಾಡಿ ಅದನ್ನ ಇನ್ಸ್ಪೆಕ್ಟರ್ ಕೈ ಕೊಟ್ಟಾಗ ಓಕೆ ಸರ್ ಥ್ಯಾಂಕ್ ಯು ಅಂತ ಹೇಳಿ ಇನ್ಸ್ಪೆಕ್ಟರ್ ಅಲ್ಲಿಂದ ಹೊರಡ್ತಾರೆ. ಆಗ ರೋಹಿಣಿ ಮತ್ತೆ ಮನೋಜ ಇಬ್ರು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ತಿರುವಾಗ ಮನೋಜ ರೋಹಿಣಿ ಹತ್ರ ಬಂದು ರೋಹಿಣಿಯ ಕಲ್ಯಾಣಿ ಅನ್ನೋದು ಕೃಷ್ ಅವ್ರ ಅಮ್ಮ ತಾನೆ, ನನ್ಗೇನು ಆ ಕೃಷ್ ಅವ್ರ ಅಮ್ಮ ಸರಿ ಇಲ್ಲ ಅಂತ ಅನ್ಸುತ್ತೆ, ಅವಳಿಗೆ ಎಲ್ಲರೂ ಗೊತ್ತಿದ್ದಾರಲ್ವಾ, ಒಂದ್ ವೇಳೆ ಅದಕ್ಕೆ ಇರಬೇಕು ಅವನು ಕೃಷ್ಣ ಕಿಡ್ನಾಪ್ ಮಾಡಿದ್ದು ಅಂತ ಹೇಳಿ ಮನೋಜ ಹೇಳ್ತಿರುವಾಗ ರೋಹಿಣಿ ಯೋಚನೆ ಮಾಡ್ತಾ ಹಾಗೆ ನಿಂತಿರ್ತಾಳೆ. ರೋಹಿಣಿ ಏನಾಯ್ತು ನಿನ್ಗೆ, ಯಾಕೆ ಈ ರೀತಿ ನಿಂತಿದ್ಯಾ ಅಂತ ಹೇಳಿ ಮನೋಜ ಕೇಳ್ತಿರುವಾಗ ಏನೂ ಇಲ್ಲ ಮನೋಜ್, ಆ ಬಿಲ್ಡರ್ ಮ್ಯಾಮ್ಗೆ ಕಾಲ್ ಮಾಡಬೇಕಾಗಿತ್ತು, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಹೌದು ಇವಾಗ ನಮಗೆ ಅದೇ ಇಂಪಾರ್ಟೆಂಟು, ಮಾಡು ಫೋನ್ನ ಅಂತ ಹೇಳಿ ಮನೋಜ ಹೇಳ್ತಾನೆ. ಆಗ ರೋಹಿಣಿ ಮತ್ತೆ ಆ ಬಿಲ್ಡರ್ಗೆ ಫೋನ್ ಮಾಡಿದಾಗ ಅವರು ಕಾಲ್ ರಿಸೀವ್ ಮಾಡ್ತಿರೋದಿಲ್ಲ. ಹಾಗಿದ್ರೆ ನಾವು ಡೈರೆಕ್ಟ್ ಆಗಿ ಹೋಗಿ ಅವ್ರನ್ನ ಮೀಟ್ ಮಾಡ್ಕೊಂಡು ಬರೋಣ, ಇವಾಗ ಅವ್ರು ಕೂಡ ಅಡ್ವಾನ್ಸ್ ಇಂದಾನೆ ನಾವು ಸ್ಟಾಫ್ಗೆ ಮತ್ತೆ ಲೋನ್ಗೆ ಇದಕ್ಕೆಲ್ಲ ಮೇಂಟೈನ್ ಮಾಡಬೇಕು, ಬಾ ಬೇಗ ಹೋಗೋಣ ಅಂತ ಹೇಳಿ ಮನೋಜ ರೋಹಿಣಿನ ಕರಿತಿರ್ತಾನೆ. ಹಾಗೆ ರೋಹಿಣಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಮೀನಾ ಎಲ್ಲ ಕೆಲಸನೂ ಮುಗಿಸಿ ಮಲಗೋದಕ್ಕೆ ಅಂತ ಹೋದಾಗ ಸೂರ್ಯನ್ಗೆ ಕುಡಿಯೋದಕ್ಕೆ ಅಂತ ಹಾಲು ತಗೊಂಡು ಹೋಗ್ತಾಳೆ. ಮೀನಮ್ಮ ಇದೆಲ್ಲ ಆಮೇಲೆ ಕುಡಿದ್ರೆ ಆಯ್ತು ಅಂತ ಹೇಳಿ ಸೂರ್ಯ ಹಾಲನ್ನ ಪಕ್ಕಕ್ಕಿಟ್ಟು ನಿನ್ ಕೈ ಕೊಡು ಅಂತ ಮೀನಾನ್ ಕೇಳ್ತಾನೆ. ಆಗ ಮೀನಾ ಯಾಕೆ ಅಂತ ಕೇಳಿದಾಗ ಕೊಡಮ್ಮ ಮೊದಲು ಹೇಳ್ತೀನಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಸರಿ ಆಯ್ತು ಅಂತ ಮೀನಾ ಸೂರ್ಯನ ಕೈಗೆ ತನ್ನ ಕೈನ ಕೊಡ್ತಾಳೆ. ಆಗ ಸೂರ್ಯ ಮೀನಾ ಕೈ ಹಿಡ್ಕೊಂಡು ಮುತ್ತನ್ ಕೊಡ್ತಾನೆ. ರೀ ಏನ್ರಿ ನೀವು, ನಾವಿರೋದು ಹಾಲಲ್ಲಿ, ಅದು ನಿಮಗೆ ನೆನಪಿದೆ ತಾನೆ ಅಂತ ಹೇಳಿ ಮೀನಾ ಕೇಳ್ತಾಳೆ. ಏನಮ್ಮ ಮಾಡೋದು, ನಮ್ಗೆ ಹಾಲಲ್ಲೇ ತಾನೇ ಅಟ್ಯಾಚ್ ಬೆಡ್ರೂಮ್ ಇರೋದು ಅಂತ ಹೇಳಿ ಸೂರ್ಯ ಹೇಳಿದಾಗ ಅದಕ್ಕೆ ಅಂತ ನೀವು ಇಂಥ ಕೆಲಸ ಎಲ್ಲ ಮಾಡ್ಬಿಡ್ತೀರಾ ಅಂತ ಹೇಳಿ ಮೀನಾ ಕೇಳ್ತಾಳೆ. ನಾನೇನೇ ಮಾಡಿದೆ ಇವಾಗ, ನನ್ನ ಹೆಂಡತಿ ಕೈಗೆ ಮುತ್ಕೊಟ್ಟೆ ಅಷ್ಟೇ ತಾನೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅದೇನು ದಿಢೀರ್ ಅಂತ ಮೀನಾ ಕೇಳ್ತಿರುವಾಗ ಅದಾ ಬಾಬಾ ಹೇಳ್ತೀನಿ ಕುತ್ಕೋ, ಬಾರಮ್ಮ ಇಲ್ಲಿ ಕುತ್ಕೋ ಅಂತ ಹೇಳ್ತಾ ಸೂರ್ಯ ಮೀನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀನಮ್ಮ ಇವತ್ತೇನು ಹೂವೆಲ್ಲ ಖಾಲಿ ಆಗ್ಲಿಲ್ವಾ, ಪೂರ್ತಿ ಹೂವೆಲ್ಲ ನಿಂತಲೇ ತುಂಬಿದೆ ಅಂತ ಹೇಳಿ ಸೂರ್ಯ ಕೇಳ್ತಿರುವಾಗ ಏನು ಕಿಂಡಲ್ ಮಾಡ್ತಿದ್ದೀರಾ, ನಾನು ಸ್ವಲ್ಪ ಹುಣ್ಣೆ ಮುಡ್ಕೊಂಡಿರೋದು ಅಂತ ಹೇಳ್ತಾ ಮೀನಾ ನಾಚ್ಕೋತಿರುವಾಗ ಸೂರ್ಯ ಅವಳಿಗೋಸ್ಕರ ಅಂತ ಹಾಡು ಹೇಳ್ತಿರ್ತಾನೆ. ನೀವೊಬ್ರು ಹೋಗ್ರಿ ಅಂತ ಹೇಳಿ ಮೀನಾ ನಾಚ್ಕೋತಿರುವಾಗ ಹೋಗ್ಲಿ ಬಿಡು ನಾನು ಎಲ್ಲಿದ್ದೆ ಹೇಳು ಅಂತ ಹೇಳಿ ಸೂರ್ಯ ಕೇಳ್ತಿರುವಾಗ ಅದೇ ರೀ ನನ್ನ ಕೈಗೆ ಮುತ್ಕೊಟ್ರಲ್ಲ ಅದ್ರ ಬಗ್ಗೆ ಕೇಳಿದ್ನಲ್ಲ, ಅಲ್ಲೇ ಇದ್ದೀರಾ ನೀವು ಇನ್ನು ಅಂತ ಹೇಳಿ ಮೀನಾ ಹೇಳ್ತಾಳೆ. ಹಾ ಕರೆಕ್ಟು, ಇವತ್ತು ಟ್ರಿಪ್ಪಲ್ಲಿ ನನ್ನ ಜೊತೆ ಇಬ್ರು ವಯಸ್ಸಾಗಿರೋರು ಗಂಡ ಹೆಂಡತಿ ಬಂದಿದ್ರು ಕಣೆ, ಆ ಅಂಕಲ್ಗೆ 88 ವರ್ಷ, ಆ ಆಂಟಿಗೆ 85 ವರ್ಷ ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ ಅದಕ್ಕೂ ಮುತ್ಗೂ ಏನ್ರಿ ಸಂಬಂಧ ಅಂತ ಹೇಳಿ ಮೀನಾ ಕೇಳ್ತಾಳೆ. ಸಂಬಂಧ ಇದೆ ಮೀನಾ, ಹೇಳೋದು ಕೇಳು, ನಾನು ಹೋಗ್ಬೇಕಾದ್ರೆ ಗಾಡಿನ ಸೈಡ್ಗೆ ನಿಲ್ಸೋದಕ್ಕೆ ಅಂತ ಅವ್ರು ಹೇಳಿದ್ರು. ಸರಿ ಆಯ್ತು ಅಂತ ನಾನು ಗಾಡಿನ ಸೈಡ್ಗೆ ನಿಲ್ಲಿಸಿದೆ. ಆ ಆಂಟಿ ಮಾತ್ರ ತಗೊಂಡು ಬಂದು ಅಂಕಲ್ ಕೈ ಕೊಟ್ರು ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ ಯಾಕ್ರಿ ನೀವು ಕಾರ್ ಓಡಿಸ್ಬೇಕಾದ್ರೆ ಅವ್ರಿಗೇನಾದ್ರೂ ಆಯ್ತಾ ಅಂತ ಮೀನಾ ಕೇಳ್ತಾಳೆ. ಸುಮ್ಮನೆ ಇರಮ್ಮ ನೀನೊಬ್ಳು, ನಾನು ಡ್ರೈವಿಂಗ್ನ ಸೂಪರಾಗಿ ಮಾಡ್ತೀನಿ, ಮಾಮೂಲಿಯಾಗಿ ಅವ್ರು ತಗೊಳ್ಳೋ ಮಾತ್ರೆನೇ ಅಂತೆ, ಅವರು ಅಷ್ಟೇ ಮಾತ್ರೆ ಕೊಡ್ತಿದ್ದಂಗೆ ತಗೊಂಡು ಅದನ್ನ ನುಂಗ್ಬಿಟ್ರು, ಆಮೇಲೆ ನಾನು ಇವಾಗ ನಿನ್ನ ಕೈಗೆ ಮುತ್ಕೊಟ್ನಲ್ಲ ಅದೇ ತರ ಅವರು ಆಂಟಿ ಕೈಗೆ ಮುತ್ಕೊಟ್ಬಿಟ್ರು ಅಂತ ಹೇಳಿ ಸೂರ್ಯ ಹೇಳಿದಾಗ ಓಹೋ ನಿಮ್ಗೆ ಅದನ್ನ ನೋಡಿದ್ಮೇಲೆ ನೆನಪಿಗೆ ಬಂತ ಅಂತ ಹೇಳಿ ಮೀನಾ ಕೇಳ್ತಾಳೆ. ಅಷ್ಟೇ ಅಲ್ಲ ಮೀನಾ, ವಿಷಯ ಬೇರೆನೇ ಇದೆ, ಸರಿಯಾಗಿ ಕೇಳಿಸ್ಕೊ, ನಾನು ಇದೇ ರೀತಿ ಆಶ್ಚರ್ಯವಾಗಿ ಅವ್ರನ್ನ ನೋಡ್ತಾನೆ ಇದ್ದೆ, ಅದಕ್ಕೆ ಅಂಕಲ್ ನೋಡ್ಬಿಟ್ಟು ಏನಪ್ಪ ಹಿಂಗ್ ನೋಡ್ತಾ ಇದ್ಯಾ, ಇಷ್ಟು ವಯಸ್ಸಾದ್ರೂ ಹೆಂಡತಿ ಕೈ ಹಿಡ್ಕೊಂಡು ಮುತ್ಕೊಡ್ತಿದ್ದಾನೆ ಅಂತ ನೋಡ್ತಿದ್ಯಾ ಅಂತ ಕೇಳಿದ್ರು. ಅದಕ್ಕೆ ನಾನು ಇಲ್ಲ ಸರ್ ಸುಮ್ಮನೆ ಹಂಗೇನೆ ಅಂತ ಹೇಳಿದೆ. ಅದಕ್ಕೆ ಅವ್ರು ಏನು ಹೇಳಿದ್ರು ಗೊತ್ತಾ, ನಾನು ಯಾವಾಗಲೂ ಹಿಂಗೆ ಕಣಪ್ಪ,
ಎಲ್ಲ ವಿಷಯಕ್ಕೂ ನನ್ನ ಹೆಂಡತಿಗೆ ಮುತ್ಕೊಡ್ತೀನಿ ಅಂತ ಹೇಳಿದ್ರು ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ, ಎಲ್ಲ ವಿಷಯಕ್ಕೂ ಅಂದರೆ ಯಾವುದಕ್ಕೆ ಅಂತ ಮೀನಾ ಕೇಳ್ತಾಳೆ. ನಾನು ಇದೇ ಥರನೇ ಅರ್ಥ ಆಗದೆ ಅವ್ರನ್ನ ಕೇಳ್ದೆ ಕಣೆ. ಅದಕ್ಕೆ ಅವ್ರು ಏನು ಹೇಳಿದ್ರು ಗೊತ್ತಾ, ನನಗೋಸ್ಕರ ಇವಳು ಕಷ್ಟಪಟ್ಟು ಅಡುಗೆ ಮಾಡ್ತಾಳೆ, ಅದಕ್ಕೆ ಅವಳ ಕೈಗೆ ಮುತ್ಕೊಡ್ತೀನಪ್ಪ. ಅವಳು ನನಗೋಸ್ಕರ ಕೆಲಸ ಮಾಡ್ತಾಳಲ್ವಾ, ಅದಕ್ಕೆ ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿ ಮುತ್ಕೊಡ್ತೀನಿ ಅಂತ ಹೇಳಿದ್ರು ಅಂತ ಹೇಳಿ ಸೂರ್ಯ ಹೇಳಿದಾಗ, ಏನು ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಮುತ್ಕೊಡ್ತಾರ ಅಂತ ಹೇಳಿ ಮೀನಾ ಕೇಳ್ತಾಳೆ. ಅಯ್ಯೋ ಮೀನಮ್ಮ, ಇದ್ರ ಬಗ್ಗೆ ಒಂದು ದೊಡ್ಡ ಲಿಸ್ಟೇ ಇದೆ ಕೇಳಿಸ್ಕೊ ಅಂತ ಹೇಳ್ತಾ ಸೂರ್ಯ ಒಂದೊಂದಾಗಿ ಹೇಳೋದಕ್ಕೆ ಅಂತ ಶುರು ಮಾಡ್ತಾನೆ. ಹೆಂಡತಿ ಕೊಡೋ ಮುತ್ತಲ್ಲಿ ಬೇರೆ ಬೇರೆ ವೆರೈಟಿ ಇದೆಯಂತೆ ಕಣೆ. ಪ್ರೀತಿಯಿಂದ ಕೊಡೋ ಮುತ್ತು, ಕರುಣೆಯಿಂದ ಕೊಡೋ ಮುತ್ತು, ಕೋಪದ ಮುತ್ತು, ಸಮಾಧಾನದ ಮುತ್ತು, ಕ್ಷಮೆ ಕೇಳೋದಕ್ಕೆ ಮುತ್ತು, ಬೆಳಗ್ಗೆ ಮುತ್ತು, ರಾತ್ರಿ ಮುತ್ತು, ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಮುತ್ತು, ನೆಮ್ಮದಿಗೋಸ್ಕರ ಅಂತ ಮುತ್ತು, ಆಮೇಲೆ ಆಶೀರ್ವಾದ ಮಾಡುವಾಗ ಕೊಡೋ ಮುತ್ತು ಅಂತ ಸೂರ್ಯ ಹೇಳ್ತಿರುವಾಗ, ಏನು ಮುತ್ತು ಕೊಡೋದ್ರಲ್ಲಿ ಇಷ್ಟೊಂದು ವೆರೈಟಿ ಇದೆಯಾ ಅಂತ ಹೇಳಿ ಮೀನಾ ಆಶ್ಚರ್ಯ ಪಟ್ಕೊಂಡು ಕೇಳ್ತಾಳೆ. ಹೌದು ಮೀನಮ್ಮ, ಇಷ್ಟಿದೆ ಅಂತ ಅವ್ರು ಹೇಳಿದ್ರು, ನಾನೇ ಶಾಕ್ ಆಗೋದೆ. ಅದರಲ್ಲಿ ಇನ್ನೊಂದು ಹೇಳಿದ್ರು ಮೀನಮ್ಮ, ಅದೇನು ಗೊತ್ತಾ ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ, ಏನ್ರಿ ಅದು ಅಂತ ಮೀನಾ ಕೇಳ್ತಾಳೆ. ಎಲ್ಲ ಮುತ್ತುಗಳು ಕೊಡೋದು ನಮ್ಮ ಮನಸ್ಸಿಂದಾನೇ ಬರ್ಬೇಕಂತೆ, ನಾವು ಕೊಡೋ ಮುತ್ತು ಹೋಗ್ಸಿರೋದು ಹಾರ್ಟಿಗೆ ಅಂತ ಅವ್ರು ಹೇಳಿದ್ರು. ಅದರಿಂದ ನನ್ಗೆ ಎಷ್ಟೊಂದು ಖುಷಿ ಆಯಿತು ಗೊತ್ತಾ. ಈಗ ಹೇಳು, ಇದ್ರಲ್ಲಿ ನಿನ್ಗೆ ಯಾವ ಮುತ್ತು ಬೇಕು ಅಂತ ಹೇಳಿ ಸೂರ್ಯ ಕೇಳ್ತಿರುವಾಗ, ರೀ ಏನ್ರಿ ನೀವು ಸುಮ್ಮನೆ ಇರ್ರಿ ಅಂತ ಹೇಳಿ ಮೀನಾ ಹೇಳ್ತಾಳೆ. ಲೇ ಮೀನಾ, ಮುತ್ತು ಯಾವಾಗ ಕೊಟ್ಟರು ಕೂಡ ಅದು ಹೋಗ್ಸಿರೋದು ಹಾರ್ಟಿಗೆ ತಾನೆ ಅಂತ ಹೇಳ್ತಾ ಸೂರ್ಯ ಮೀನನ್ನ ಮುದ್ದಾಡ್ತಿರ್ತಾನೆ. ಅಷ್ಟರಲ್ಲಿ ರವಿ ಮತ್ತೆ ಶ್ರುತಿ ಇಬ್ರು ಕೂಡ ಅಲ್ಲಿಗೆ ಬರ್ತಾರೆ. ಆಗ ಶ್ರುತಿ ಇದನ್ನೆಲ್ಲ ನೋಡಿ ಎಕ್ಸೈಟ್ಮೆಂಟ್ನ ತಡ್ಕೊಳ್ಳೋದಕ್ಕಾಗದೆ ಚಪ್ಪಾಳಿ ಹೊಡೆಯೋದಕ್ಕೆ ಅಂತ ಶುರು ಮಾಡ್ತಾಳೆ. ಅದನ್ನ ನೋಡಿ ಮೀನಾ ಮತ್ತೆ ಸೂರ್ಯ ಗಾಬರಿಯಿಂದ ಎದ್ದು ನಿಂತ್ಕೋತಾರೆ. ನಂತರ ಸೂಪರಾಗಿ ಹೇಳಿದ್ರಿ ಸೂರ್ಯ ಅವರೇ ಅಂತ ಹೇಳಿ ಶ್ರುತಿ ಹೇಳ್ತಿರುವಾಗ, ನೀವು ಯಾವಾಗ ಬಂದ್ರಿ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಅದೇ ಕಣಪ್ಪ, ನೀನು ಮುತ್ಕೊಡೋದ್ರ ಬಗ್ಗೆ ಕ್ಲಾಸ್ ತಗೋತಿದ್ದಲ್ಲ, ಆವಾಗಲೇ ಬಂದೆ. ರೊಮ್ಯಾನ್ಸ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅನ್ಕೊಂಡೆ. ಆದರೆ ಇವಳು ಇದ್ದಾಳಲ್ಲ, ಇವಳಿಗೆ ಎಕ್ಸೈಟ್ಮೆಂಟ್ನ ತಡ್ಕೊಳ್ಳೋದಕ್ಕೆ ಆಗಲಿಲ್ಲ, ಚಪ್ಪಾಳೆನೇ ಹೊಡೆದ್ಬಿಟ್ಲು ಅಂತ ಹೇಳಿ ರವಿ ಹೇಳ್ತಾನೆ. ಆಗ ಶ್ರುತಿ, ಆದರೆ ರವಿ, ಸೂರ್ಯ ಅವ್ರು ಹೇಳಿದ್ರಳು ಸತ್ಯ ಇದೆ ಅಲ್ವಾ, ಮುತ್ತು ಕೊಡೋದ್ರ ಬಗ್ಗೆ ಒಂದು ದೊಡ್ಡ ಬುಕ್ನೇ ಬರೀಬೋದು ಅಂತ ಹೇಳಿ ಶ್ರುತಿ ಹೇಳ್ತಿರುವಾಗ, ಅಯ್ಯೋ ಮೈಕು, ಇದನ್ನೆಲ್ಲ ನಾನು ಹೇಳಿಲ್ಲ. ಇವತ್ತು ನಮ್ಮ ಕಾರಲ್ಲಿ ಒಬ್ರು ವಯಸ್ಸಾಗಿರೋರು ಬಂದಿದ್ರು, ಜೋಡಿಗಳು, ಅವರೇ ಇದ್ರ ಬಗ್ಗೆ ಹೇಳಿದ್ದು ಅಷ್ಟೇನೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಓ ಹೌದಾ, ಅವರು ಪ್ರೀತಿ ಮಾಡೋದ್ರಲ್ಲಿ ತುಂಬಾನೇ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ರವಿ ಹೇಳ್ತಿರುವಾಗ, ಹೌದು, ಈಗಿನ ಕಾಲದಲ್ಲಿ ವಯಸ್ಸಾಗಿರೋ ಕಪಲ್ಗಳೇ ತುಂಬಾನೇ ರೊಮ್ಯಾಂಟಿಕ್ ಆಗಿದ್ದಾರೆ, ನನಗೂ ಅಂತ ಒಂದು ಸಿಕ್ಕಿದೆ, ವೇಸ್ಟ್ ಬಾಡಿ ಅಂತ ಹೇಳಿ ಶ್ರುತಿ ಹೇಳ್ತಿರುವಾಗ, ಯಾಕೆ ನಾನು ರೊಮ್ಯಾಂಟಿಕ್ ಇಲ್ವಾ? ಹಲೋ, ನಾವು ಮದುವೆ ಆಗಿರೋದೇ ಲವ್ ಮಾಡಿ, ಅದನ್ನ ಮರಿಬೇಡ ಅಂತ ರವಿ ಹೇಳ್ತಿರುವಾಗ, ಹ್ಞೂ, ಆ ಪ್ರೀತಿ ಅನ್ನೋದು ಮದುವೆಲ್ಲೇ ಮುಗ್ದೋಗ್ಬಿಟ್ಟಿದೆ, ಅದು ಮುಂದಕ್ಕೂ ಹೋಗ್ಬೇಕು ತಾನೆ ಅಲ್ವಾ ಮೀನಾ ಮರಿ ಅಂತ ಶ್ರುತಿ ಹೇಳ್ತಿರುವಾಗ, ಹೌದು ಶ್ರುತಿ, ಪ್ರೀತಿ ಅನ್ನೋದು ಬರೀ 20ರಲ್ಲಿ ಮಾತ್ರ ಅಲ್ಲ, 60-90 ಆಗೋವರೆಗೂ ಅದೇ ರೀತಿನೇ ಇರಬೇಕು ಅಂತ ಹೇಳಿ ಮೀನಾ ಹೇಳ್ತಾಳೆ. ಅಯ್ಯೋ ಅದೆಲ್ಲ ಇವ್ನಿಗೆ ಅರ್ಥ ಆಗೋದಿಲ್ಲ ಬಿಡು ಮೀನಾ ಮರಿ ಅಂತ ಶ್ರುತಿ ಹೇಳ್ತಿರುವಾಗ, ಯಾರಿಗೆ ಅರ್ಥ ಆಗೋದಿಲ್ಲ, ನನಗೆ ರೊಮ್ಯಾನ್ಸ್ ಬರೋದಿಲ್ಲ ಅಂತೀಯಾ? ಅವ್ನು ಹೇಳಿರೋ ಅಷ್ಟು ಮುತ್ತಿನ ಲಿಸ್ಟ್ನ ಒಟ್ಟಿಗೆ ಕೊಡ್ತೀನಿ ಬಾ ಅಂತ ಹೇಳ್ತಾ ರವಿ ಶ್ರುತಿನ ಕರ್ಕೊಂಡು ರೂಮ್ ಹೊರಟೋಗ್ತಾನೆ. ನೋಡಿದ್ರ, ಇದಕ್ಕೆ ನಾನು ಹೇಳಿದ್ದು ಹಾಲಲ್ಲಿ ಹಿಂಗೆಲ್ಲ ಮಾಡಬಾರ್ದು ಅಂತ, ನೀವೆಲ್ಲಿ ನನ್ನ ಮಾತು ಕೇಳ್ತೀರಾ ಹೇಳಿ ಅಂತ ಹೇಳಿ ಮೀನಾ ಹೇಳ್ತಿರುವಾಗ, ಹ್ಞೂ ನಮ್ಮ, ಅದಕ್ಕೆ ಅವ್ರು ಇವಾಗ ರೊಮ್ಯಾಂಟಿಕ್ ಆಗಿ ರೂಮ್ ಕೊಡೋಗಿದ್ದು. ಸರಿ, ತಮ್ಗೆ ಯಾವ್ದು ಬೇಕು ಹೇಳಲೇ ಇಲ್ವಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ, ಸುಮ್ಮನೆ ಇರ್ರಿ, ಯಾರಾದ್ರೂ ನೋಡಿದ್ರೆ ಕಷ್ಟ, ಮಾವ ನೋಡಿದ್ರೆ ಏನು ಅನ್ಕೊಳ್ಳೋದಿಲ್ಲ ಅಂತ ಹೇಳಿ ಮೀನಾ ಹೇಳ್ತಿರುವಾಗ, ನಮಗೆ ಬೆಡ್ರೂಮ್ ಇಲ್ಲ ಅಂತ ಅವ್ರಿಗೆಲ್ಲ ಗೊತ್ತು ಕಣೆ, ಅದಕ್ಕೆ ಅವ್ರು ಯಾರು ಇಲ್ಲಿಗೆ ಬರೋದಿಲ್ಲ, ನೀನು ಹೇಳಿ ಇವಾಗ ನಿನ್ಗೇನು ಬೇಕು ಅಂತ ಹೇಳಿ ಸೂರ್ಯ ಕೇಳ್ತಿರುವಾಗ, ಹಾಗೆ ಇವರಿಬ್ರು ಕಿತ್ತಾಡ್ತಾನೆ ಇರ್ತಾರೆ. ಆಗ ಸೂರ್ಯ, ನೋಡು, ಆಗ್ಲೇ ನಾನು ಥ್ಯಾಂಕ್ಸ್ ಹೇಳಿ ನಿನಗೆ ಮುತ್ಕೊಟ್ಟಿದ್ದೀನಿ, ಇವಾಗ ಪ್ರೀತಿಯಿಂದ ಮುತ್ಕೊಡ್ತೀನಿ ಅಂತ ಹೇಳ್ದ ಸೂರ್ಯ ಮೀನನ್ಗೆ ಮುತ್ಕೊಡ್ತಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.